ವಿರಾಟ್ ಕೊಹ್ಲಿ ಇಲ್ಲಿ ಕೂತಿದ್ರು ಇಲ್ಲೇ ಕೂತಿದ್ರು. ನೋಡಿ. ಓಕೆ. ಅನುಷ್ಕಾ ಇಲ್ಲಿ ಕೂತಿದ್ರು. ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್, ಅವರ ಅಪ್ಪ ಮತ್ತೆ ಅವರ ಅಮ್ಮ ಮತ್ತೆ ನಾವು ಇಬ್ರು ಬಂದಿದ್ರು. ಸೊ ಅವರು ಈ ಕಡೆ ಕೂತಿದ್ರು. ಅವರು ನಮ್ಮ ಫ್ಯಾಮಿಲಿನೇ, CTR ಫ್ಯಾಮಿಲಿನೇ ಅವರು. ನಾವು ಅವ್ರನ್ನ ಎಂಪ್ಲಾಯೀಸ್ ಅಂತ ನಾವು ಯಾವತ್ತೂ ತಿಳ್ಕೊಳ್ಳಲ್ಲ. ನಿಮಗೆ ದೋಸೆ ಹಾಕಕ್ ಬರುತ್ತಾ? ನಾವೆಲ್ಲ ಕೆಲಸ ಮಾಡ್ತೀವಿ, ಅಡಿಗೆಯಿಂದ ಹಿಡ್ಕೊಂಡು ಎಲ್ಲಾ ಕೆಲಸ ಮಾಡ್ತೀವಿ. ದೋಸೆನೂ ಹಾಕ್ತೀವಿ, ಆಮೇಲೆ ಕ್ಲೀನು ಮಾಡ್ತೀವಿ, ಪಾತ್ರನೂ ತೊಳಿತೀವಿ. ಅದೊಂಥರ ಹ್ಯಾಬಿಟ್ ಅದು. ಸ್ಪೆಷಾಲಿಟಿ ಆಫ್ ದಿಸ್ ಕಾಫಿ, ನಾವು ಹಾಲ್ಗೆ ನೀರು ಹಾಕಲ್ಲ. ಈ ಫಾರಿನರ್ಸ್ ಎಲ್ಲ ಬರ್ತಾರಲ್ಲ, ಹೌದು, ಅವಾಗ ನಿಮ್ ಸಿಬ್ಬಂದಿ ರಿಯಾಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅಂತ? ಸ್ವಲ್ಪ ಕೆಲವರು ಇಂಗ್ಲಿಷ್ ಮಾತಾಡಕ್ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ. ಕೋವಿಡ್ ಟೈಮಲ್ಲಿ ಹೇಗಿತ್ತು? ಅವಾಗ ಬಿಸ್ನೆಸ್ ಲಾಸ್ ಅನ್ನೋ ತರ ಏನಾದ್ರು ಇತ್ತಾ? ಕೋವಿಡ್ ಟೈಮಲ್ಲಿ ಎಫೆಕ್ಟ್ ಆಗಿದೆ. ಆಕ್ಚುಲಿ ನನಗೆ ಈ ಇಂಟರ್ವ್ಯೂ ಪಾರ್ಟ್ ಅಲ್ಲಿ ತುಂಬಾ ಇಷ್ಟ ಆಗಿದೆ ಏನು ಗೊತ್ತಾ, ಈ ಕರ್ನಾಟಕ ಮ್ಯಾಮ್. ಬಟ್ ಅಪ್ಪು ಸರ್ ಮತ್ತೆ ವಿಷ್ಣುವರ್ಧನ್ ಸರ್, ಫಸ್ಟ್ ನಾನು ನೋಡಿ ವಿಷ್ಣುವರ್ಧನ್ ಸರ್, ಅವರು ಮಾತಾಡೋ ಸ್ಟೈಲ್ ನೋಡ್ಬಿಟ್ರೆ ಅದೊಂಥರ ಇಂಪ್ರೆಸಿವ್. ಹೌದು, ಒಂದು ಭತ್ತದ ಕಾಳು, ಒಂದು ಅಕ್ಕಿ ಕಾಳು ರೆಡಿ ಆಗೋದಕ್ಕೆ 1 ವರ್ಷ ಟೈಮ್ ಬೇಕಾಗುತ್ತೆ. ಅದನ್ನ ಒಂದ್ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ವೇಸ್ಟ್ ಮಾಡಿಬಿಡ್ತಾರೆ. ಅಂಥವ್ರಿಗೆ ಏನ್ ಮೆಸೇಜ್ ಕೊಡ್ತೀರಿ? ಹೇಳೋದು ವೇಸ್ಟ್ ಮಾಡ್ಬಿಡಿ, ಎಷ್ಟು ಬೇಕಷ್ಟಿನಿ. ಈಗ ನಮ್ಮ ಹೋಟ್ಲಲ್ಲೂ ಕೆಲವು ಈಗ ಅನ್ನ ವೇಸ್ಟ್ ಆಗಿರೋದನ್ನ ನೆಕ್ಸ್ಟ್ ನಾನು ತಿಂತೀನಿ. 4 ನಿಮಿಷದಲ್ಲಿ 60 ದೋಸೆ ರೆಡಿ ಆಗುತ್ತೆ. ನೀವ್ ಇನ್ನು ಹೆಂಗಾಗೆ ಇದೀರಾ? ಯಾರು ಅಂದಿದ್ದೀನಿ ವಯಸ್ಸಾಗಿದೆ ಅಂತ? ರೇಣುಕಾಚಾರ್ಯ ಕಾಲೇಜ್ ಮೇಡಮ್. ಟೈಪಿಂಗ್ ಎಲ್ಲ ಆಗಿದೆ ನಂದು. ಜೂನಿಯರ್ ಸಾಟರ್ಡ್ ಎಲ್ಲ ಆಗಿದೆ. ಹೌದಾ? ಈಗ ಬೆಸ್ಟ್ ಆಕ್ಟಿಂಗ್ ಮೇಡಮ್, ಬೆಸ್ಟ್ ಆಕ್ಟಿಂಗ್ ಮೇಡಮ್, ಬೆಸ್ಟ್ ಆಕ್ಟಿಂಗ್ ಮೇಡಮ್. ಎಸ್, CTR ನ ದೊಡ್ಡ ಅಡಿಗೆ ಮನೇಲಿ ನಾನಿದ್ದೀನಿ. ಸೊ ಏನ್ ಇದಿಷ್ಟೇ ಇದೆ, ಏನ್ ದೊಡ್ಡದಂತಿದ್ದೀರಲ್ಲ ಅಂತ ಅನ್ಬೋದು ನೀವು. ದೊಡ್ಡದಂತ ಯಾಕೆ ಹೇಳ್ತಿದೀನಿ ಅಂದ್ರೆ ಸೈಜಲ್ಲಿ ಅಲ್ಲ, ಕ್ವಾಂಟಿಟಿಲಿ 1000 ದೋಸೆ ರೆಡಿ ಆಗುತ್ತೆ. ಈ ಹೆಂಚ್ ನೋಡ್ತಿದ್ದೀರಲ್ಲ, ಸೊ ಈ ಹೆಂಚಲ್ಲಿ 4 ಇಲ್ಲ 5 ನಿಮಿಷಕ್ಕೆ 21 ದೋಸೆ ಆಗುತ್ತೆ. ಇಮ್ಯಾಜಿನ್, ಬೆಳಿಗ್ಗೆ 7 ಗಂಟೆಯಿಂದ 12:30ವರೆಗೂ ಈ ಹೆಂಚು ಕಾದ್ಕೊಂಡೇ ಇರುತ್ತೆ. ಈ ಹೆಂಚಲ್ಲಿ ಸುಮಾರು 1000 ದೋಸೆಗಳು ರೆಡಿ ಆಗುತ್ತೆ. ಮತ್ತೆ ಸಂಜೆನೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನನ್ಗಿಂತ ಚೆನ್ನಾಗಿ ಸಂದೇಶ್ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ಇದು ಲೆಗಸಿನಾ? ಇದು ಲೆಗಸಿ ಸ್ಟೋನ್ ಮತ್ತೆ ಲೆಗಸಿ ಪಾರ್ಟ್ ಆಫ್ ದ CTR. ಸೊ ಇಲ್ಲೇ ನಾವು ದೋಸೆನ ಸ್ಟಾರ್ಟ್ ಮಾಡಿರೋದು. ಇಲ್ಲೇ ನಮ್ಮ ತಂದೆಯವರು ಇದೇ ಜಾಗದಲ್ಲಿ ಅವರು ತುಂಬಾ ಸತಿ ದೋಸೆ ಹಾಕಿ 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 ದೋಸೆನ ಇದ್ ಮಾಡ್ಬೇಕಂತ ಮಾಡಿರೋದು. ಸೊ ಕಲ್ಲು ಅದೇ, ಜಾಗನೂ ಅದೇ. ವ್ಯಕ್ತಿ ಇದ್ದಾರೆ. ಓಕೆ, ಅಲ್ಲ ದೋಸೆ ಹಾಕೋರು ಅವರೇನಾ ಅಂತ? ಇಲ್ಲ, ಅವರು ಬೇರೆ ಕಿಚನ್ ಇರ್ತಾರೆ. ಸೊ ಅವರು ನಮ್ಮ ಟ್ರೈನಿಂಗ್ ಮಾಡಿ ಆಯ್ತು, ಒಂದು 20 ವರ್ಷ ಆಯ್ತು, ಜೊತೆಲೆಲ್ಲ ಇದ್ದಾರೆ ಅವರು. ಇದನ್ನ ಲೆಗಸಿ ಅಂತ ನಾನು ಯಾಕೆ ಕೇಳ್ದೆ ಅಂತಂದ್ರೆ, ಇದಕ್ಕೊಂದು ಹಿಸ್ಟ್ರಿ ಇದೆ ಅಂತ ಹೇಳ್ತಾ ಇದ್ರಿ ನೀವು ಅವಾಗ್ಲೇ. ಈ ರೆಸ್ಟೋರೆಂಟ್, ಈ CTR ಯಾವಾಗ ಶುರು ಆಯ್ತಲ್ಲ, ಸೊ ಅವಾಗಿಂದನೂ ಈ ಹೆಂಚಿದೆ ಅಂತ. ಹೌದು ಸರ್, ಅಷ್ಟು ವರ್ಷದಿಂದ 50 ವರ್ಷ ಆಯ್ತು ನೀವು ತಗೊಂಡು, ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಾ? ಮೇಂಟೈನ್ ಇದು ಕಲ್ಲಿ ತಪ್ಪಾಯ್ತು ನಾವು ತರುವಾಗ. ಈಗ ಒಂದು ಸ್ವಲ್ಪ ಇಷ್ಟ ಆಗಿದೆ ಅಷ್ಟೇ ಇದೆ. ಸೊ ಇನ್ನೊಂದು 50 ವರ್ಷ ಬರುತ್ತೆ. ಹೌದಾ? 50 ಇಯರ್ಸ್. ನಾನು ವಾಟ್ ಇಸ್ ದ ಸೀಕ್ರೆಟ್ ಆಫ್ ದೋಸಾ ಅಂತ ಕೇಳಲ್ಲ ಸರ್, ದೋಸಾ ಟೇಸ್ಟ್ ಸೀಕ್ರೆಟ್ ಏನು ಅಂತ, ಬಟ್ ಹೆಂಚ್ ಸೀಕ್ರೆಟ್ ಏನು ಹೇಳಿ. ಹೆಂಚು ಅಷ್ಟೇ, ಅದನ್ನ ನಾವು ಒಂದು ಅದೇ ಲಕ್ಷ್ಮಿ, ಅದನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮ ಚೆನ್ನಾಗಿ ನೋಡ್ಕೊಳುತ್ತೆ. ಸೊ ಹಾಗಾಗಿ ಆ ಜಾಗ ಆಗಲಿ ಆ ಹೆಂಚಾಗ್ಲಿ ತುಂಬಾ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ಸೊ ಅದೊಂದು ನಮಗೊಂದು ಎಮೋಷನಲ್ ಒಂದು ಫೀಲ್ ಇರುತ್ತೆ, ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅದಕ್ಕೆ ಕ್ಲೀನ್ ಮಾಡ್ಬೇಕನ್ನೋ ಇದು ಮಾಡ್ಬೇಕಂತ ಒಂದು ಯೋಚನೆಗಳಿರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಇಷ್ಟಪಟ್ಟು ನಾವು ನೋಡ್ಕೊಳ್ತಾ ಇದ್ದೀವಿ. 50 ವರ್ಷದಿಂದ ಉರಿತಾ ಇದೆ. ಹೌದು, ಹೆಂಚು. ಹೌದು, ಒಂದು ದಿನ ಗ್ಯಾಪ್ ಇಲ್ಲ, ಹಬ್ಬದನ್ನೂ ಗ್ಯಾಪ್ ಇಲ್ಲ, ಇನ್ನು ಜಾಸ್ತಿ ಇರುತ್ತೆ ಅವಾಗ. ಓಕೆ, ರೈಟ್ ಸರ್, ನೀವು ಮೇಂಟೆನೆನ್ಸ್ ಅಂತ ಹೇಳ್ತಿದ್ರಿ, ಇದನ್ನ ಹೇಗ್ ಮೇಂಟೈನ್ ಮಾಡ್ತೀರಾ? ಮೇಂಟೈನ್ ಅಂದ್ರೆ ಆಕ್ಚುಲಿ ನಮ್ಗೆ ಮೇಂಟೆನೆನ್ಸ್ ಅಂತ ಏನಿಲ್ಲ. ಚಿಕ್ಕ ಜಾಗ ಆಗಿರೋದ್ರಿಂದ ನಾವು ವಾಷಿಂಗ್ ರೆಗ್ಯುಲರ್ ಆಗುತ್ತೆ. ಮೇಂಟೆನೆನ್ಸ್ಗೆ ಅಂತ ಏನ್ ಬರಲ್ಲ. ಕ್ಲೀನ್ ನಾವು ಅವಾಗ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ, ಅವಾಗ ಕ್ಲೀನ್ ಮಾಡ್ತಾರೆ, ಅಲ್ಲಿಗೆ ಕ್ಲೀನ್ ಆಗಿರುತ್ತೆ. ಸೊ ಎಂಡ್ ಆಫ್ ದ ಡೇ ನಾವು ಕ್ಲೀನ್ ಮಾಡ್ತೀವಿ, ತುಂಬಾ ವರ್ಕ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಈಗ ಒಂದು ಅಡಿಗೆ ರೂಮ್ ಕ್ಲೀನ್ ಆಗಿದ ತಕ್ಷಣ ಅದೇ ಮಾಡ್ತೀವಿ, ಇಮಿಡಿಯೇಟ್ ಕ್ಲೀನ್ ಮಾಡ್ಬಿಡ್ತೀವಿ. ಸೊ ಅಲ್ಲಿ ಮೇಂಟೆನೆನ್ಸ್ ಬರಲ್ಲ. ಅದನ್ನ ವಾಶ್ ಮಾಡೋದು ಮಾಮೂಲಿ ವಿಮ್ ಆ ತರದ್ದೆಲ್ಲ ವಾಶ್ ಮಾಡ್ತೀರಾ, ಅಥವಾ ವಾಶ್ ಮಾಡೋದಕ್ಕೆ ಬೇರೆ ಏನಾದ್ರು ಬಳಸ್ತೀರಾ? ಅಂದ್ರೆ ಈಗ ನಾವು ಜಾಸ್ತಿ ಯೂಶುವಲ್ ನಾವು ಸೋಪ್ ಎಲ್ಲ ಯೂಸ್ ಮಾಡ್ತೀವಿ. ಮತ್ತೆ ಈಗ ಪಾತ್ರೆಗಳಿಗೆ ವಿಮ್ ಲಿಕ್ವಿಡ್ ಬರುತ್ತೆ, ಅದನ್ನ ನಾವು ಯೂಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ, ಮತ್ತೆ ಜಿಡ್ಡಿರಲ್ಲ. ಸೊ
ಕಾಸ್ಟಿಕ್ ಸೋಡಾ ಎಲ್ಲೆಲ್ಲಿ ಗ್ರೀಸ್ ಎಲ್ಲ ಇರುತ್ತೆ ಕಾಸ್ಟಿಕ್ ಸೋಡಾ ನಾವು ಚಿಮ್ನಿ ಎಲ್ಲ ನಾವು ಕ್ಲೀನ್ ಮಾಡ್ತೀವಿ ವೀಕ್ಲಿ ಟ್ವೈಸ್ ಇಲ್ಲ ಥ್ರೈಸ್ ಕ್ಲೀನ್ ಮಾಡ್ತೀವಿ. ಸೊ ಹಾಗಾಗಿ ಅದನ್ನ ಮೇಂಟೆನೆನ್ಸ್ ಅಂತ ಏನ್ ಬರಲ್ಲ. ದಿನ ಕೆಲಸ ಮಾಡ್ಕೊಂಡ್ರೆ ಅಲ್ಲಿಗೆ ಇದಾಗುತ್ತೆ. ಶಿಸ್ತಲ್ಲಿ ಇಟ್ಕೊಂಡಿರ್ತೀವಿ ಕಿಚನ್ ನ. ಹುಡುಗರು ಅಷ್ಟೇ ಶಿಸ್ತಲ್ಲಿ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಏನು ಹೆಚ್ಚು ಕಮ್ಮಿ ಆಗ್ಲಿಕ್ಕೆ ಬಿಡಲ್ಲ. ಓಕೆ, ಐ ಹರ್ಡ್ ದಟ್ ಅಂದ್ರೆ 4 to 5 minutes ಅಲ್ಲಿ 21 ದೋಸೆ ರೆಡಿ ಆಗುತ್ತೆ ಅಂತ ಅಂದು. ಇಲ್ಲ, 4 ನಿಮಿಷದಲ್ಲಿ 64 ದೋಸೆ ಆಗುತ್ತೆ. 4 ನಿಮಿಷದಲ್ಲಿ 64 ದೋಸೆ. ಯಪ್ಪ, ಅಂದ್ರೆ 21 ದೋಸೆ ಇಲ್ಲೇ ಆಗುತ್ತೆ. ಇನ್ನೊಂದು ದೋಸೆ ಹಂಚಿದೆ ಆಚೆ, ಅಲ್ಲಿ 21 ಆಗುತ್ತೆ. ಮೇಲ್ಗಡೆ ಒಂದು ದೋಸೆ ಹಂಚಿದೆ, ಅದು 24 ಆಗುತ್ತೆ. ಅಂದ್ರೆ ಎಷ್ಟು ಅಡಿಗೆ ಮನೆ ಇದೆ? ಕಿಚನ್ ಇದು ಮೇನ್ ಕಿಚನ್. ಮೇಲ್ಗಡೆ ದೋಸೆ ಹಾಕ್ಲಿಕ್ಕೆ ಒಂದು ಕಿಚನ್ ಇದೆ ಚಿಕ್ಕ, ಇಡ್ಲಿ ಬೇನ್ ಮೇರಿ ಮತ್ತೆ ದೋಸೆ ಹಂಚಿ ಮೇಲ್ಗಡೆ ಇದೆ ಫಸ್ಟ್ ಫ್ಲೋರ್ ಅಲ್ಲಿ. ಅದು AC ಸೆಕ್ಷನ್ ಮತ್ತೆ ಫಸ್ಟ್ ಫ್ಲೋರ್ ಹೋಗುತ್ತೆ. ಈ ದೋಸೆ ಆಚ ಕಡೆ ಏನ್ ದೋಸೆ ಇದೆ ಅದು ಪಾರ್ಸೆಲ್ ಕೊಟ್ರಿ, ಸ್ವಿಗ್ಗಿ ಝೊಮ್ಯಾಟೊ ಮತ್ತೆ ಇಲ್ಲಿ ವಾಕಿಂಗ್ ಕಸ್ಟಮರ್ಸ್ ಗಳಿಗೆ ನಾವು ಪಾರ್ಸೆಲ್ ಕೊಡ್ತೀವಿ. ಅಂದ್ರೆ ನೀವು ಎಲ್ಲಾನು ಜಾಯಿನ್ ಮಾಡಲ್ಲ, ಬೇರೆ 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 ಮಾಡ್ತೀರಾ ಅಂತ? ಓಕೆ, ಸ್ವಿಗ್ಗಿ ಝೊಮ್ಯಾಟೊ ಅಥವಾ ಹೊರಗಡೆ ಹೋಗೋದಕ್ಕೆ ಇಲ್ಲಿ ಮಾಡಲ್ಲ, ಹೊರಗಡೆ ಆಗುತ್ತೆ. ಹೊರಗಡೆಯಿಂದ ಅದು ಕೊಡ್ತೀವಿ, ಪ್ಯಾಕಿಂಗ್ ಇಲ್ಲ ಆಗುತ್ತೆ. ಸೊ ಇದು ಗ್ರೌಂಡ್ ಫ್ಲೋರ್ ಕಸ್ಟಮರ್ಸ್ ಮಾತ್ರ, ಇಲ್ಲಿ ಯಾರು ಕೂತಿರ್ತಾರೆ ಟೇಬಲ್ ಅವ್ರಿಗೆ ಮಾತ್ರ. ಆಚ ಕಡೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಹೋಗುತ್ತೆ. ಫಸ್ಟ್ ಫ್ಲೋರ್ ಕಸ್ಟಮರ್ಸ್ಗೆ. ನಿಮ್ ಮನೇಲಿ ನಿಮ್ ಶ್ರೀಮತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ದೋಸೆ ಎಲ್ಲ ಮಾಡ್ತಾರ? ತಾಯಿ ಮಾಡ್ತಾರೆ. ಮದ್ವೆ ಆಗಿಲ್ವ? ಮದ್ವೆ ಆಗಿಲ್ಲ, ಸಾರಿ. ಪರವಾಗಿಲ್ಲ. ಈ ಇಂಟರ್ವ್ಯೂ ಮೂಲಕ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋರು ಅವ್ರಿಗೆ ಮೆಸೇಜ್ ಹೋಗಿರುತ್ತೆ ಅಥವಾ ಯಾರಾದ್ರೂ ಇದಾರಾ? ಇಲ್ಲ, ನಮ್ಗಿದೆ ಜೀವನ ಹೋಗಿದೆ, ಬೇರೆ ಯಾವ್ದು ಕಾನ್ಸಂಟ್ರೇಟ್ ಮಾಡಿಲ್ಲ. ಮೋಸ್ಟ್ ಬ್ಯಾಚುಲರ್ ಸಂದೇಶ್ ಅವರು. ಸೊ ಇದ್ರ ಮೂಲಕ ನಿಮ್ಗೊಂದು ಹಿಂಟ್ ಸಿಕ್ತು ಅಂತ ಅನ್ಕೊಳ್ತೀರಿ. ನೋಡಿ, ಟ್ರೈ ಮಾಡ್ತೀರಾ ಅಂತ ಅಂದು. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ದೋಸೆ ಮಾಡ್ತಾರಾ ಅಂತ ಯಾಕೆ ಕೇಳಿದೆ ಅಂತಂದ್ರೆ, ಈ ಟೇಸ್ಟಿಗೂ ಮನೆ ಟೇಸ್ಟಿಗೂ ವ್ಯತ್ಯಾಸ ಇದೆಯಾ ಅಂತ ನಿಮ್ಮ ಮನೆಯಲ್ಲಿ? ನಮ್ಮ ತಂದೆಯವರು ಅವಾಗ ಒಂದ್ಸತಿ ದೋಸೆ ಹಿಟ್ಟು ತಗೊಂಡೋಗಿ ಮನೇಲಿ ಹಾಕಿರೋದು ಇದೆ, ಅಮ್ಮನ ಕೈಯಲ್ಲಿ ದೋಸೆ ಹಾಕ್ಸಿರೋದು ಇದೆ. ಬರ್ತಾ ಇಲ್ಲ, ಬರಲ್ಲ. ಆಮೇಲೆ ಟೇಸ್ಟ್ ಬರುತ್ತೆ, ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಬರುತ್ತೆ. ಟೇಸ್ಟ್ ಬಟ್ಟಾಗ ಏನ್ ಟೆಕ್ಸ್ಚರ್ ಬರುತ್ತಲ್ಲ, ಗೋಲ್ಡನ್ ಕಲರ್ ಟೆಕ್ಸ್ಚರ್ ಅದು ಬರಲ್ಲ. ಮತ್ತೆ ಎಷ್ಟೋ ಜನ ಕಸ್ಟಮರ್ಸ್ ನಮ್ಮ ಹತ್ರ ಗಲಾಟೆ ಮಾಡಿ ಪಾತ್ರೆ ತಗೊಂಡೋಗಿರೋದಿದೆ. ನಾನ್ ನಿಮ್ ಹೋಟ್ಲಲ್ಲಿ ಬರುತ್ತೆ, ನಾನು ಮನೇಲಿ ಯಾಕೆ ಬರಲ್ಲ, ನಾನು ಬ್ಯಾಟರ್ ತಗೊಂಡೋಗಿರೋದಿದೆ. ಸೊ ಆಮೇಲೆ ಫೀಡ್ಬ್ಯಾಕ್ ಕೊಡಿ ಅಂತ ನಾವು ಕೇಳಿರ್ತೀವಿ. ಇಲ್ಲ ರೀ, ಬರ್ಲಿಲ್ಲ ರೀ ದೋಸೆ ಆತರ ಅಂತ. ಸರಿ ಮೇಡಮ್, ಆಯ್ತು ಅಂದ್ಬಿಟ್ಟು ನಾನು ಸುಮ್ಮನೆ. ಎಲ್ಲ ಕ್ರೆಡಿಟ್ ಹೋಗೋದು ಈ ಹೆಂಚಿಗೆ. ಒಂದ್ ಕೈ ಮುಗಿದ್ ಬಿಡೋಣ. 50 ವರ್ಷ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಅದಕ್ಕೆ ಚೆನ್ನಾಗಿ ನೋಡ್ಕೊಂಡು ಲಕ್ಷ್ಮಿ ಅಂತ ಅಂದ್ರು. ಸೊ ಈ ಭಾವನೆ ಎಲ್ರಿಗೂ ಇದ್ರೆ ಅದು ಸಾರ್ಥಕ ಅಂತ ಅನ್ಸುತ್ತಲ್ವಾ? ಆಕ್ಚುಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರಿಗೆ, ಯೂತ್ಸಿಗೆ ಏನ್ ಹೇಳ್ತೀರಾ? ಏನ್ ಬೇಕಾಗಿದೆ ನಮ್ಗೆ? ಒಂದ್ ಕೆಲ್ಸ ಮಾಡ್ಬೇಕು ಅಂತಂದ್ರೆ ಹೇಗಿರ್ಬೇಕು ನಾವು? ಒಂದು ಕೆಲಸ ಮಾಡ್ಬೇಕಿದ್ರೆ ನೋಡಿ, ನಾವು CTR ಕಮರ್ಷಿಯಲ್ ಆಗಿ ತಗೊಂಡಾಗ ಮಾಡ್ಬೋದು. ತುಂಬಾ ಎನ್ಕ್ವೈರೀಸ್ ಇದೆ, ನಾವೇ ಓಪನ್ ಮಾಡ್ಬೇಕಂತ ಕೆಲವು ಯೋಚನೆಗಳು ಕೂಡ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅಂತ ಹೇಳಿದ್ರೆ ಅದು ಮಾಡೋದು ದೊಡ್ಡ ವಿಷಯ ಅಲ್ಲ. ಆ ಶಿಸ್ತು ಮತ್ತೆ ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಅದು ಇಂಪಾರ್ಟೆಂಟ್. ಈಗ ನಾವು ಒಂದು 50-60 ಬ್ರಾಂಚ್ ಓಪನ್ ಮಾಡ್ಕೊಂಡು ನಾವು ಆರಾಮ, ಬಟ್ ಅದ್ ಏನ್ ನನ್ಗಂದ್ರೆ ಅದೊಂಥರ ಪ್ರತಿಯೊಂದು ಔಟ್ಲೆಟ್ ಅಲ್ಲಿ ಈಗ ನಾವು ಹೋದ್ರೆ ನಾವು ಹೋಗಿ ಇದ್ದು ಮಾಡಿ ಅಭ್ಯಾಸ ನಮ್ಗೆ. ನಾವು ಇಲ್ಲಿ ಈ ಜಾಗದಲ್ಲಿ ಇದ್ದು ಕಲ್ತು ಮಾಡಿರೋ ಜಾಗ. ಸೊ ಬೇರೆ ಕಡೆ ಹೋದ್ರೆ ಈಗ ನಾವು ಅಷ್ಟೇ ಡೆಡಿಕೇಶನ್ ಇರಬೇಕು. ಸೊ ಅದೆಲ್ಲ ಕಡೆ ಕೊಡಕ್ಕಾಗಲ್ಲ. ಒಂದು ಬೇರೆ ಕೆಲವರು ಫ್ರಾಂಚೈಸಿ ಕೊಡ್ತಾರೆ, ಕೆಲವರು ಬೇರೆ ಇದ್ರ ತರ ಕೊಡ್ತಾರೆ, ಪಾರ್ಟ್ನರ್ಶಿಪ್ ಅದು. ಹೌದೌದು. ಸೊ ಅದ್ ಮಾಡೋರು ಕೂಡ ನಮ್ಗದು ಏನಂದ್ರೆ ನಾವು ಮಾಡಿದೀವಿ ನಮ್ದು ಅಂತ ಒಂದು ಫೀಲ್ ಆಗೋ ತರ ನಾವು ಕೆಲಸ ಮಾಡಬೇಕು. ನಿಮ್ಗದು ಇಲ್ಲ, ಆ ಯೋಚನೆ ಇಲ್ಲ? ಯೋಚನೆ ಇದೆ, ಸ್ಲೋ ಆಗಿ ಮಾಡ್ತಾ ಇದೀವಿ. ಹರಿಬರಿ ಮಾಡಲ್ಲ. ಸೊ ಈಗ ನಾವು ಎಷ್ಟೋ ವರ್ಷಗಳಾದ್ಮೇಲೆ ನಾನು ಈಗ ನಮ್ಮ ಏರ್ಪೋರ್ಟ್ ಔಟ್ಲೆಟ್ ಓಪನ್ ಮಾಡಿರೋದು. ಅದು ಎಷ್ಟೋ ಸತಿ ಯೋಚನೆ ಮಾಡಿ ಮಾಡ್ಬೇಕಾ ಬೇಡವಾ. ಸೊ ಹಾಗಾಗಿ ನಮ್ಗೆ ಏನಂತ ಅಂತ ಹೇಳಿದ್ರೆ ನಮ್ದು ಕಮಿಟ್ಮೆಂಟ್ ಡಬಲ್ ಆಗುತ್ತೆ. ಸೊ ವರ್ಕ್ ಪ್ರೆಷರ್ ಡಬಲ್ ಆಗುತ್ತೆ. ಸೊ ಈಗ ನಾನು ನನ್ನ ತಮ್ಮ ಇಬ್ಬರೇ ಇರೋದ್ರಿಂದ ಸೊ ಓಡಾಟ ಜಾಸ್ತಿ ಆಗುತ್ತೆ, ಕೆಲ್ಸಗಳು ಜಾಸ್ತಿ ಆಗುತ್ತೆ. ಇಲ್ಲೂ ಮೇನ್ ಆಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಅಟ್ ದ ಸೇಮ್ ಟೈಮ್ ನಾನು ಏರ್ಪೋರ್ಟ್ ಅಲ್ಲೂ ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ಹೇಗೆ ಮೇಂಟೈನ್ ಮಾಡ್ತೀರಾ ಅಲ್ಲಿ ಇಲ್ಲಿ? ಯಾಕಂದ್ರೆ ತುಂಬಾ ಡಿಸ್ಟೆನ್ಸ್ ಆಗುತ್ತೆ. ಈಗ ಮಧ್ಯಾಹ್ನ 12:30 ಕ್ಲೋಸ್ ಆಗುತ್ತೆ. ಸೊ 1-1:30 ನಾನು ಏರ್ಪೋರ್ಟ್ ಅಲ್ಲಿ ಇರ್ತೀನಿ. ಅದು 24/7 ಅವರ್ಸ್. ಸೊ ಅದಾಗಿದ ತಕ್ಷಣ ಸಾಯಂಕಾಲ ಹತ್ರ 5:05 ಬರ್ತೀನಿ. 5:05 ಬಂದಿದ ತಕ್ಷಣ ಇಲ್ಲಿ 9:00 ಆಗುತ್ತೆ. ಸೊ ಕ್ಲೋಸ್ ಮಾಡೋಕೆ 10 ಗಂಟೆ ಆಗುತ್ತೆ. ನಾವು ಹೇಗೋ ನಮ್ದು ಕಿಚನ್ ಇಂದ ಬ್ಯಾಟರ್ ಎಲ್ಲ ಕಳ್ಸೋದಿರುತ್ತೆ ನೈಟ್ ಶಿಫ್ಟಿಗೆ. ಸೊ ಅದನ್ನ ನಾನು ತಗೊಂಡೋಗಿ ಅಲ್ಲಿರ್ತೇನೆ. ಹೆಚ್ಚು ಕಮ್ಮಿ ಒಂದು 2-2:30-3 ಗಂಟೆವರೆಗೂ ರಾತ್ರಿ ಬೆಳಗಿನ ಜಾವ ಅಲ್ಲಿರ್ತೇನೆ. ನಿದ್ದೆ ಹೋಗಿ ಮಾಡ್ತೀರಾ ನೀವು? 3 ಗಂಟೆ 3:30 ಆದ್ಮೇಲೆ ಮನೆಗೆ ಅವಾಗ ಒಂದು ಅರ್ಧ-ಮುಕ್ಕಾಲು ಗಂಟೆ ಬರ್ಬೋದು ಮನೆಗೆ. ಬಂದ್ ಮಲ್ಕೊಂಡ್ರೆ ಬೆಳಿಗ್ಗೆ 7:15 ಎದ್ದು ರೆಡಿಯಾಗಿ ಅಲ್ಲಿ 8 ಗಂಟೆ ಬರ್ತೀನಿ. ಇಲ್ಲ ಎವ್ರಿ ಡೇ ಬರ್ತೀರಾ? ಪ್ರತಿದಿನ
ನಮ್ಮ ಮನೆಗೆ ಹೋಗಲ್ಲ, ಇಲ್ಲಿರ್ತೀನಿ. ಇಲ್ಲಿರ್ತೀರಾ? ಓಕೆ. ಆಕ್ಚುಲಿ ನಾವು ನಮ್ಮ ಕೆಲ್ಸನ ಪ್ರೀತಿಸಿದ್ರೆ ನಮ್ ಕೆಲ್ಸ ನಮ್ಮನ್ನ ಪ್ರೀತಿಸುತ್ತೆ ಅಂತ ಅಂತಾರೆ. ಮೇ ಬಿ ಇದಕ್ಕೆ ಅಂತ ಅನ್ಸುತ್ತೆ. ನಿಮ್ ತಂದೆ ಹಾಕೊಟ್ಟಿರೋ ಮಾರ್ಗನ ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಇಟ್ಸ್ ರಿಯಲಿ ಗ್ರೇಟ್ ಅನ್ಸುತ್ತೆ. ಏನ್ ಹೇಳ್ತಾರೆ ನಿಮ್ ತಾಯಿ? ಮಾತೆ ಕಮ್ಮಿ. ಅದೇ ಈಗ ಬಂದ್ ಮನೆಗೆ ಹೋದ್ರೆ ಮಲ್ಕೊಳ್ಳೋದು, ಬೆಳಿಗ್ಗೆ ಬಂದು ಕೆಲಸ ಇಲ್ಲಿ ಸ್ಟಾರ್ಟ್. ಸೊ ಎಲ್ಲ ಹಬ್ಬಕ್ಕೆ ಒಂದ್ಸತಿ ಮಾತ್ರ ನಾವು ಮೀಟ್ ಆಗೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಇಲ್ಲೇ ನಮ್ದು ಜೀವನ ಇಲ್ಲೇ. ರೈಟ್ ಸರ್, ನನ್ಗೆ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗಿ, ಸೊ ಅಲ್ಲೂ ಕಿಚನ್ ಇದೆ ಅಂತ ಅದನ್ನ ತೋರಿಸಿ. ಬಟ್ ಅದಕ್ಕಿಂತ ಮುಂಚೆ ವಿರಾಟ್ ಕೊಹ್ಲಿ ಬಂದು ಎಲ್ಲಿ ಕೂತ್ಕೊಂಡಿದ್ರು? ಮೇಲ್ಗಡೆ ಅಲ್ವಾ? ಸೊ ಬನ್ನಿ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ರೈಟ್, ಫಸ್ಟ್ ಫ್ಲೋರ್ ನೀವು ತಗೊಂಡಾದ್ಮೇಲೆ ಗ್ರೌಂಡ್ ಫ್ಲೋರ್ ಹೇಗಿದೆಯೋ ಇಲ್ಲೂ ಹಂಗೆ ಡೆಕೋರೇಟ್ ಮಾಡಿದ್ದೀರಲ್ಲ? ಗಣೇಶ ಆಗಿರ್ಬೋದು, ಈ ಬೋರ್ಡ್ ಆಗಿರ್ಬೋದು. ಇದು ಹೊಸ ಫೋಟೋನಾ ಅಥವಾ ಹಳೆ ಫೋಟೋ? ಇದು ತುಂಬಾ ಹಳೆ ಫೋಟೋ. ಇದು ನಮ್ಮ ತಂದೆಯವರು ಬರುವಾಗ ಅದು ಹಾಕಿರೋದು. ಹೆಚ್ಚು ಕಮ್ಮಿ ಒಂದು 25 ವರ್ಷ ಆಗಿದೆ, 30 ವರ್ಷ ಮೇಲೆ ಆಗಿದೆ. ಓಕೆ. ಆ ಬೋರ್ಡ್ ಅದು ನಾವು ರೀಸೆಂಟ್ ಆಗಿ ಮಾಡಿಸಿದ್ವಿ, 2 years ಆಯ್ತು. ಬಟ್ ಆದ್ರೂ ಅದ್ರಲ್ಲಿ ಬರ್ದಿರೋದು ಸ್ಟೈಲ್, ಹೌದು, ಯಾವ್ದು ನಾವು ಮಾಡರ್ನೈಸ್ ಮಾಡಕ್ ಹೋಗ್ಲಿಲ್ಲ. ತುಂಬಾ ಹಳೇದ, ಎಷ್ಟು ಹಳೇದಾಗಿ ಇಟ್ಕೋಬೇಕಂತ ಅನ್ಕೊಂಡಿವಿ ಅಷ್ಟು ಹಳೇದಾಗಿ ಇಟ್ಕೊಂಡಿದ್ದೀನಿ. ಓಕೆ, ರೈಟ್. ವಿರಾಟ್ ಕೊಹ್ಲಿ ಬಂದಿದ್ರು ಅಂದ್ರೆ ಎಲ್ಲಿ ಕೂತಿದ್ರು? ಕೊನೆ ಟೇಬಲ್ ಅಲ್ಲಿ ಕೂತಿದ್ರು ಅವರು, ಕಾರ್ನರು, ಅಲ್ಲಿ ವಿಂಡೋ ಹತ್ರ ಇರೋ. ಓಕೆ. ಬನ್ನಿ. ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾಗಿತ್ತ ನಿಮ್ಗೆ ಮುಂಚೆ? ಹೌದು, ಬರ್ತಾರಂತ ಗೊತ್ತಿತ್ತು. ನಿಮ್ಗೆ ಯಾರು ಇನ್ಫಾರ್ಮ್ ಮಾಡಿದ್ರು? ಅವ್ರ ಫ್ರೆಂಡ್ ಒಬ್ರು ಇದಾರೆ, ಮಂಜು ಅಂತ. ಸೊ ಇದು ಜಾಗ, ಅವರು ಇಲ್ಲಿ ಕೂತಿದ್ರು. ವಿರಾಟ್ ಕೊಹ್ಲಿ ಇಲ್ಲಿ ಕೂತಿದ್ರು. ಓಕೆ. ಅನುಷ್ಕಾ ಇಲ್ಲಿ ಕೂತಿದ್ರು. ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಅವರಪ್ಪ ಮತ್ತೆ ಅವರಮ್ಮ ಮತ್ತೆ ನಾವು ಇಬ್ರು ಬಂದಿದ್ರು. ಸೊ ಅವರು ಈ ಕಡೆ ಕೂತಿದ್ರು. ಸೊ ಈ ಪೂರ್ತಿ ಸೆಕ್ಷನ್ ಬ್ಲಾಕ್ ಮಾಡಿದ್ವಿ. ಬಟ್ ಅವಾಗ್ಲೂ ಜನ ಇದ್ರ ಇಲ್ಲಿ? ಎಲ್ಲ ಕಸ್ಟಮರ್ಸ್ ನ ಕಳಿಸಿ ಅವ್ರನ್ನ ನಮ್ದು 12:30 ಕ್ಲೋಸ್ ಆಗಿರೋದ್ರಿಂದ 12:45 ಬನ್ನಿ ಅಂತ ಹೇಳಿದ್ರೆ. ಸೊ 12:30 ಗೆಲ್ಲ ಕ್ರೌಡ್ ಕ್ಲಿಯರ್ ಆಗಿದ ತಕ್ಷಣ ಆರಾಮಾಗಿ ಮೇಲ್ಗಡೆ ಕೂರಿಸಬಹುದು ಅಂತ ಹೇಳ್ಬಿಟ್ಟು ಅವ್ರೇನ್ ಹೋಗ್ಬಿಟ್ಟು 15 ನಿಮಿಷ ಮುಂಚೆ ಬಂದ್ಬಿಟ್ರು. 12:15 ಬಂದ್ರು. ಸೊ ಆಲ್ಮೋಸ್ಟ್ ನಾವು ಅವಾಗ ಒಂದ್ ಸೆಕ್ಷನ್, ಈ ಸೆಕ್ಷನ್ ಕ್ಲೋಸ್ ಮಾಡಿದ್ವಿ. ಆ ಕಡೆ ಕಸ್ಟಮರ್ಸ್ ಇದ್ರು ಇನ್ನೊಂದ್ ಸೆಕ್ಷನ್ ಅಲ್ಲಿ. ಸೊ ಅವ್ರ ಏನ್ ಮಾಡಿದ್ರು, ಎದ್ದು ಹೋಗೋರೆಲ್ಲ ಏನ್ ನೋಡ್ತಿರ್ಗ ಇನ್ನೊಂದ್ 2 ದೋಸೆ ಹೇಳ್ಬಿಟ್ಟು ಕುತ್ಕೊಳ್ಳೋ ತರ ಮಾಡಿದ್ರು, ಕುತ್ಕೊಂಡ್ರು. ಸೊ ಅದು ಇದಾಯ್ತು. ಸೊ ಬಟ್ ಓವರ್ ಆಲ್ ಒಂದು 2 hours ಕೂತಿದ್ರು ಇಲ್ಲಿ. ಒಂದು 2 hours ಕೂತಿದ್ರು ಆರಾಮಾಗಿ. ಸೊ ಸಖತ್ ಖುಷಿ ಆಯ್ತು. ಅವ್ರು ಎಂಜಾಯ್ ಮಾಡಿದ್ರ ಫುಡ್ ತುಂಬಾ. ಅವರು ಒಂದೊಂದು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ರು ತಿಂಬಳೆ ನಮ್ಗೆ ಹೋಗ್ಬಿಟ್ಟು. ಸೊ ಓಕೆ, ಈ ಸ್ಯಾಟಿಸ್ಫೈಡ್ ಅಂತ ಅನಿಸ್ತು. ಸೊ ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತೆ ಹೋಟ್ಲ್ ಬಗ್ಗೆ ಗೊತ್ತಿತ್ತಂತೆ, ಬರಕ್ ಆಗ್ತಾ ಇರ್ಲಿಲ್ಲ. ಈಗ ನನ್ನ ವೈಫ್ ಹೇಳಿದ್ರು, ಅದಕ್ಕೆ ನಾನು ಬಂದೆ. ಸೊ ಬರ್ತಾ ಇರ್ತೀನಿ, ಇಲ್ಲ ಪಾರ್ಸಲ್ ತಗೋತೀನಿ. ವೆರಿ ನೈಸ್. ನಂಗೆ ಕಾಫಿ ಬೇಕು. ಶೋರ್, ತರ್ಸೋಣ. ತರ್ಸಿ ಈಗ. ಗಣೇಶ್, ಮೇಡಮ್ ಕೊಂಚ ಕಾಫಿ ಕೊಡ್ದೆ, ಕೊಂಚ ಅರ್ಧ ಚಾ ಕಲ್ತೆ. ರೈಟ್. ಸೊ ನಿಮ್ ಸಿಬ್ಬಂದಿ ನೋಡಿದ್ರು ತುಂಬಾ ವರ್ಷದಿಂದ ಇದ್ದಾರೆ ಅಂತ ಅನ್ಸುತ್ತೆ ಕೆಲವೊಬ್ರು. ಈಗ ಕೆಲವರು ಇದ್ರು, ಈಗ ಅವರು ರಿಟೈರ್ ಆಗಿದ್ದಾರೆ. ಸೊ ನಾವು ಕೆಲವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಏಜ್ ಆಗಿರೋರಿದ್ರೆ ನಮ್ಗಿನ್ನೂ ಖುಷಿ. ಹೌದು. ಸೊ ವಯಸ್ಸಾಗಿರೋರಿದ್ರೆ ನಮ್ಗಿನ್ನೂ ಅವರು ನಮ್ಮ ಹೋಟೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ತುಂಬಾ ಅನುಭವಿಸ್ತಿರ್ತಾರೆ. ಸೊ ಅವರು ಬಂದಿದ ತಕ್ಷಣ ನಮ್ಗೆ ಅದು ಏಜ್ ಆಗಿರೋರಿದ್ರೆ ಒಂಥರ ಫೀಲೇ ಬೇರೆ, ಕಸ್ಟಮರ್ಗೂ ಖುಷಿ ಆಗುತ್ತೆ. ಆಕ್ಚುಲಿ ನಾನು ಬಂದಾಗ ಇಲ್ಲಿ ಇನ್ನೊಬ್ರು ನಿಮ್ ಸಿಬ್ಬಂದಿ ಅವರು ಸರ್ವ್ ಮಾಡ್ತಾ ಇದ್ರು, ಅವರೇ ಹೇಳ್ತಾ ಇದ್ರು. ಅವ್ರಿಗೆ ನಾನು ಇನ್ಫಾರ್ಮೇಶನ್ ಕೇಳ್ತಾ ಇದ್ದೆ, ಇಲ್ಲಿ ಎಷ್ಟು ದೋಸೆ ಆಗುತ್ತೆ, ಅದೆಷ್ಟು ದೋಸೆ ಆಗುತ್ತೆ, ಬೆಳಗ್ಗೆ ಏನಿರುತ್ತೆ, ಸಂಜೆ ಏನಿರುತ್ತೆ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂತಂದ್ರೆ ಅವ್ರು ಇಲ್ಲಿ ಕೆಲ್ಸಕ್ಕಿದ್ದಾರೆ ಅಂತ ಫೀಲೇ ಆಗ್ಲಿಲ್ಲ ನನಗೆ. ಸೊ ಅವರು ನಮ್ದಿದು ನನ್ ಕೆಲ್ಸ ಅಂತ ಅನ್ಕೊಂಡು ಮಾಡ್ತಿದ್ದಾರೆ. ನಾವು ಅವ್ರೀಗ ಇಲ್ಲಿ ಬರೀ ಕೆಲಸ ಅಂತಲ್ಲ, ಈಗ ಅವರು ನಮ್ಮ ಫ್ಯಾಮಿಲಿನೇ, CTR ಫ್ಯಾಮಿಲಿನವರು. ನಾವು ಅವ್ರನ್ನ ಎಂಪ್ಲಾಯೀಸ್ ಅಂತ ನಾವು ಯಾವತ್ತೂ ತಿಳ್ಕೊಳ್ಳಲ್ಲ. ಸೊ ದೇ ಆರ್ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ಸೊ ಹಾಗಾಗಿರುವಾಗ ಅವ್ರಿಗೆ ಅದೇನಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಕಸ್ಟಮರ್ ತರ ನೋಡಲ್ಲ. ಮನೆಯವ್ರು ಬಂದಿರೋರು ಊಟಕ್ಕೆ ಬಂದಿರೋ ಊಟ ಅವ್ರನ್ನ ಸರ್ವ್ ಮಾಡ್ತಾರೆ. ಮೊದಲೊಬ್ರು ಇದ್ರು, ಅವ್ರು ತೀರ್ಕೊಂಡ್ರು. ನಮ್ಮ ಸೋಮಶೇಖರ್ ಅಂತ ಇದ್ರು. ಅವರು ದ ಮೋಸ್ಟ್ ಬ್ಯೂಟಿಫುಲ್
ಮತ್ತೆ ಒಂಥರ ಜಿನೈನ್ ಪರ್ಸನ್ ಅವರು ರೀಸೆಂಟ್ ಆಗಿ ಒಂದು 5 ವರ್ಷ ಆಯ್ತು ತಿಳ್ಕೊಂಡ್ರು. ಸೊ ಅವರು ನಮ್ಮ ಜೊತೆ 45 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ತಂದೆಯವ್ರು ಯಾವಾಗ ತಗೊಂಡ್ರು ಆ ಟೈಮಿಂದ ಅವ್ರು ಇದ್ರು. ಸೊ ಅವರು ಬಾಂಡಿಂಗ್ ಬೇರೆ ಲೆವೆಲ್ ಇರುತ್ತೆ ಬಿಡಿ. ಅವರು ನಮ್ಗೆ ಯಾವ ತರ ಅಂತ ಹೇಳಿದ್ರೆ ನನ್ನನ್ನು ಗೈಡ್ ಮಾಡಿದವ್ರೆ. ನಾನು ಫಸ್ಟ್ ಕ್ಯಾಶ್ ಕೌಂಟರ್ ಬಂದ್ಬಿಟ್ಟಿರುವಾಗನೂ ಅಷ್ಟೇ, ಇಷ್ಟು ಕೊಡ್ಬೇಕು, ಚೇಂಜ್ ಎಷ್ಟು ಕೊಡ್ಬೇಕು, ಹೇಗ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅವಾಗ ಕ್ಯಾಲ್ಕುಲೇಟರ್ ಎಲ್ಲ ಕಮ್ಮಿ, ಪೆನ್ನಲ್ಲಿ ಬರ್ತೋರ್ಸೋರು. ಈಗ ಅವಾಗ ₹1.25 ಕಾಫಿ, ₹3, ₹3.25 ದೋಸೆ. ಸೊ ಅವಾಗೆಲ್ಲ ಇದೆಲ್ಲ ಹೇಳ್ತಾ ಇದ್ರು, ಚೇಂಜ್ ಎಷ್ಟು ಕೊಡ್ತೀಯಾ, ಈಗ ₹10 ಕೊಟ್ರೆ ಎಷ್ಟು ಚೇಂಜ್ ವಾಪಸ್ ಕೊಡ್ತೀಯಾ. ಸೊ ಆ ಥರ ಎಲ್ಲ ನಮ್ಗೆ ಅಲ್ಲಿಂದ ಟ್ರೈನಿಂಗು. ಸೊ ಹಾಗಾಗಿ ಅವರು ನಮ್ಗೊಂದು ಅವರು ಗೈಡೆನ್ಸ್ ಮುಖಾಂತರ ಇನ್ನೂ ಕೆಲವು ಸ್ಟಾಫ್ಗಳಿದ್ದಾರೆ. ನಿಮಗೆ ದೋಸೆ ಹಾಕಕ್ ಬರುತ್ತಾ? ನಾವೆಲ್ಲ ಕೆಲಸ ಮಾಡ್ತೀವಿ, ಅಡಿಗೆಯಿಂದ ಹಿಡ್ಕೊಂಡು ಎಲ್ಲ ಕೆಲಸ ಮಾಡ್ತೀವಿ. ದೋಸೆನೂ ಹಾಕ್ತೀವಿ, ಆಮೇಲೆ ಕ್ಲೀನು ಮಾಡ್ತೀವಿ, ಪಾತ್ರೆನೂ ತೊಳಿತೀವಿ. ಅದೊಂಥರ ಹ್ಯಾಬಿಟ್ ಅದು. ಅದು ಬೆಳಿಗ್ಗೆ ಬಂದ ತಕ್ಷಣ ನಾನು ಫಸ್ಟ್ ಹೋಗೋದೇ ನನ್ನ ಮೋರಿಗೆ, ಪಾತ್ರೆ ತೊಳಿತಾ ಇದಾರ ಇಲ್ಲ 4 ಪ್ಲೇಟ್ ತಟ್ಟೆ ತೊಳೆದ್ಮೇಲೆ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಕಾಫಿ ಕೌಂಟ್ರಿಗೆ ಬರ್ತೀವಿ, ಅಲ್ಲಿ ದೋಸೆ ಎಲ್ಲ ಐಟಮ್ ಚೆಕ್ ಮಾಡ್ತೀನಿ, ಆಮೇಲೆ ದೋಸೆ ಹಾಕ್ತೀನಿ, ಆಮೇಲೆ ಕಸ್ಟಮರ್ ಹತ್ರ ಮಾತಾಡ್ತೀವಿ, ಆಮೇಲೆ ಬಂದು ಲಾಸ್ಟಲ್ಲಿ ಬಂದು ನಮ್ಗೆ ಕ್ಯಾಶ್ ಕೌಂಟರ್. ಅದೆಲ್ಲ ಆಮೇಲೆ ಫಸ್ಟ್ ನಮ್ಗೆ ಒಳಗಡೆಯಿಂದ ಏನು ಕ್ಲಿಯರ್ ಮಾಡ್ಕೊಂಡ್ ಬಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಅದು ಮುಗಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಕ್ಯಾಶ್ ಕೌಂಟರ್. ಯಾವತ್ತು ಇದುವರೆಗೂ ನಾವು ಡೈರೆಕ್ಟ್ ಆಗಿ ಕೂತ್ಕೊಳ್ಳೋದು ಮಾಡಿಲ್ಲ. ಕಿಚನ್ಗೆ ಹೋಗ್ಬಿಟ್ಟೆ ನಾವು ಬರ್ಬೇಕು. ಅದಕ್ಕೆ ಲಕ್ಷ್ಮಿ ಹೊಲ್ದಿರೋದು, ಲಕ್ಷ್ಮಿ ಸರಸ್ವತಿ ಇಬ್ರು ಹೊಲ್ದಿರೋದು. ಏನ್ ಕಲ್ತಿದ್ದೀರಾ ನೀವು? ನಿಮ್ಮ ಕ್ವಾಲಿಫಿಕೇಶನ್? ನಂದು BBM ಆಗಿ MBA ಆಗಿದೆ. ಅಂದ್ರೆ MBA ಮಾಡ್ತಾ ಇದ್ದೆ, ಸೊ ಮಧ್ಯದಲ್ಲಿ ಬಿಟ್ಬಿಟ್ಟೆ. ಸೊ ನನ್ನ ತಂದೆಯವ್ರು ತೀರ್ಕೊಂಡ್ರು. ಸೊ ಅದಾಗಿದ ತಕ್ಷಣ ನನಗೆ ಮೊದಲಿನ ಓದ್ಮೇಲೆ ಗಮನ ಇರಲಿಲ್ಲ, ಬಟ್ ಏನೋ ಓದ್ಬೇಕಲ್ಲ ಅಂತ ಓದ್ತಾ ಇದ್ದೆ. ನಮ್ಮ ತಂದೆಯವ್ರು ಓದ್ಸಕ್ಕೆ ಟ್ರೈ ಮಾಡ್ತಿದ್ದೆ, ಓದ್ತಾ ಇದ್ದೆ. ಸೊ ನನ್ನ ತಂದೆಯವ್ರು ತೀರ್ಕೊಂಡ್ಮೇಲೆ ನಾವು ಎಜುಕೇಶನ್ MBA ಮಾಡ್ತಾ ಇದ್ದು ಅನ್ನೋ ನಿಲ್ಲಿಸಿದೆ. ಸೊ ಅವಾಗ ಫುಲ್ ಫ್ಲೆಜ್ ಹೋಟ್ಲ್ ಬಂದ್ಬಿಟ್ಟೆ. ನಾನು 7ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೋಟ್ಲೆ ಎಲ್ಲ ಅಂತ ಹೇಳ್ಬಿಟ್ಟು ಅನ್ಸಿರೋದು ನಮಗೆ ನನ್ನ ತಂದೆಯವ್ರು ತೀರ್ಕೊಂಡ್ಮೇಲೆ, ಯಾಕಂದ್ರೆ ಜವಾಬ್ದಾರಿ ನಾನು ಪೂರ್ತಿ ತಗೊಂಡಿದ್ದೆ. ಸೊ ಅವಾಗ ಎಜುಕೇಶನ್ ಡಿಸ್ಕಂಟಿನ್ಯೂ ಆಯಿತು. ಸೊ ಈಗ ಇದೆ ಮನೆ. ಓಕೆ. ಸೊ ಕಾಫಿ ಬಂದಿದೆ, ಬಿಸಿ ಬಿಸಿ ಕಾಫಿ. ದೋಸೆ ಎಷ್ಟು ಫೇಮಸ್ಸು ಇಲ್ಲಿ, ಸೊ ಕಾಫಿನೂ ಅಷ್ಟೇ ಫೇಮಸ್ಸು. ನೋಡಿ, ಅದು ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ, ಕುಡಿಬೇಕೋ ಬೇಡೋ ಅಂತ ಅನ್ಸುತ್ತೆ, ಆ ಥರ ಇದೆ. ಸೊ ಲೆಟ್ ಮಿ ಟ್ರೈ. ನಿಮಗೆ ಟೀ ಜಾಸ್ತಿ ಇಷ್ಟನಾ? ಟೀ ನಾನು ಕುಡಿಯೋದು ಜಾಸ್ತಿ ಟೀ. ಓಕೆ. ಸೊ ಈ ಕಾಫಿ ಸ್ಪೆಷಾಲಿಟಿ ಏನು ಅಂದ್ರೆ, ಒಂದೊಂದ್ ಕಡೆ ಒಂದೊಂದು ಟೇಸ್ಟ್ ಇರುತ್ತೆ ಆಯ್ತಾ. ಕಾಫಿ ಎಲ್ಲಾ ಕಡೆ ಅಲ್ಲಿ ಸೇಮ್ ಸಿಗಲ್ಲ. ಬಟ್ ಇಲ್ಲಿ ತಿಂಡಿ ಆದ್ಮೇಲೆ ಕಾಫಿ ಕುಡಿಲೇಬೇಕು ಅಂತ ಅನ್ಸುತ್ತೆ. ಬಟ್ ಸಂಜೆ ಕಾಫಿ ಕುಡಿಯೋಕಂತಾನೆ ಸುಮಾರು ಜನನು ಬರ್ತಾರೆ. ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಕಾಫಿ? ನಾವು ಹಾಲ್ಗೆ ನೀರು ಹಾಕಲ್ಲ, ಆಮೇಲೆ ಡಿಕಾಕ್ಷನ್ ನಾವು ಪ್ರತಿ 1 ಅವರ್ಗೆ ನಾವು ಡಿಕಾಕ್ಷನ್ ಬಿಸಿ ಮಾಡಿ ಹಾಕೋದು. ಸೊ ಅದನ್ನ ಸ್ಟಾಕ್ ಇಡಲ್ಲ. ಈಗ ಬೇರೆ ಕಡೆ ಒಂದು ಸತಿ ಪ್ಯಾಕೆಟ್ ಹೊಡೆದ ಫಿಲ್ಟರ್ಗೆ ಹಾಕಿದ್ರೆ ಮಧ್ಯಾಹ್ನ ಎಲ್ಲ ಸಾಯಂಕಾಲದವರೆಗೆ ಇದು ಮಾಡ್ತಾರೆ. ಸೊ ಅದನ್ನ ನಾವು ಮಾಡಲ್ಲ. ಎಷ್ಟು ಲಿಮಿಟೆಡ್ ಬೇಕು ಅಷ್ಟು ಮಾತ್ರ ಫಿಲ್ಟರ್, ಚಿಕ್ಕ ಫಿಲ್ಟರ್ ನಮ್ದು. ನಾವು ದೊಡ್ಡ ಫಿಲ್ಟರ್ ಏನಾಗುತ್ತೆ ಕ್ವಾಂಟಿಟಿ ಜಾಸ್ತಿ ಹಾಕಿ ಇಟ್ಬಿಡ್ತಾರೆ ಹುಡುಗರು. ಸೊ ಚಿಕ್ಕದಿತ್ತು ಅಂತ ಹೇಳಿದ್ರೆ ಲಿಮಿಟೆಡ್ ಎಷ್ಟು ಬೇಕು ಅಷ್ಟು ಹಾಕಿ ಬಿಸಿ ಹಾಕ್ಬಿಟ್ಟು ಡಿಕಾಕ್ಷನ್ ರೆಡಿ ಆಗೋಗುತ್ತೆ. ಸೊ ಅದನ್ನ ನಾವು ಪ್ರತಿ 1-1.5 ಅವರ್, ಮ್ಯಾಕ್ಸಿಮಮ್ 2 ಅವರ್ ನಾವು ತೆಗೆದು ಸಾಕ್ಸ್ತೀವಿ. ಸೊ 1-1.5 ಅವರ್ಸ್ ಮಾತ್ರ ಅದನ್ನ ಯೂಸ್ ಮಾಡೋದು. ಅದಾಗಿದ ತಕ್ಷಣ ನಾವು ತಿರ್ಗಾ ಫ್ರೆಶ್ ಪೌಡರ್ ಹಾಕಿ ನಾವು ಬಿಸಿ ಹಾಕಿ ನಾವು ಫಿಲ್ಟರ್ ರೆಡಿ ಮಾಡ್ತೀವಿ. ಸೊ ಅದಿದೆ. ಸೊ ಮತ್ತೆ ನೀರು ಹಾಕಲ್ಲ. ಅಂದ್ರೆ ನಾವು ಕಾಫಿ ಪೌಡರ್ ಕೂಡ ಅಷ್ಟೇ, ತುಂಬಾ ಹಳೇ ಬ್ರ್ಯಾಂಡ್ ಇದೆ. ಸೊ ಅವರಿಂದ ನಾವು ತರಿಸೋದು. ಸೊ ಬ್ರ್ಯಾಂಡ್ಗಳನ್ನ ನಾವು ಚೇಂಜ್ ಮಾಡಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಕಾಫಿ ಕನ್ಸಿಸ್ಟೆನ್ಸಿ ಇದೆ. ಈ ಕಾಫಿ ಫಿಲ್ಟರ್ ಅಂದ್ರಲ್ಲ, ಅದನ್ನ ತೋರಿಸಬಹುದಾ ನನಗೆ? ಅದು ಗ್ರೌಂಡ್ ಫ್ಲೋರ್ ಅಲ್ಲಿ. ಮೊದಲು ನಾವು ತಾಮ್ರದ ಯೂಸ್ ಮಾಡ್ತಾ ಇದ್ವಿ, ಅದು ಮೇಂಟೆನೆನ್ಸ್ ಜಾಸ್ತಿ. ಸೊ ಉಜ್ತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು. ಸೊ ಈಗ ನಾವು ಮಾಡರ್ನ್ ಏನು ಫಿಲ್ಟರ್ ಇದೆ, ಸ್ಟೀಲ್ SS ಅದನ್ನ ಯೂಸ್ ಮಾಡ್ತೀವಿ. ಈ ಫಾರಿನರ್ಸ್ ಎಲ್ಲ ಬರ್ತಾರಲ್ಲ, ಹೌದು, ಅವಾಗ ನಿಮ್ ಸಿಬ್ಬಂದಿ ರಿಯಾಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅಂತ? ಪಾಪ ಕೆಲವರು ಇಂಗ್ಲಿಷ್ ಮಾತಾಡಕ್ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ. ಕೆಲವರು ಪಾಪ ಕಮ್ಯುನಿಕೇಟ್ ಮಾಡ್ತಾರೆ. ಕೆಲವು ಮೆನು ಫೋಟೋ ತಗೊಳ್ತಾರೆ, ಕೇಳ್ತಾರೆ ಏನಿದು ಅಂತ ಹೇಳ್ತಾರೆ, ಏನೋ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಸ್ಟಾಫ್ ಕೂಡ ಕೆಲವೆಲ್ಲ ವೆಲ್ ಟ್ರೈನ್ ಇದ್ದಾರೆ. ಮೋಸ್ಟ್ ಆಫ್ ದ ಫಾರಿನರ್ಸ್ ಬರ್ತಾರಲ್ಲ, ಅವರು ಏನ್ ಪ್ರಿಫರ್ ಮಾಡ್ತಾರೆ? ಅವರು ಕೆಲವು ರೆಗ್ಯುಲರ್ ಆಗಿ ಬರೋರು ಇದ್ದಾರೆ ಫಾರಿನರ್ಸ್. ಎವ್ರಿ 6 months ನಾನು ನೋಡಿರೋದಿದ್ದೀನಿ. ವೆರಿ ನೈಸ್. ಇಲ್ಲ ಕೆಲವು ಗ್ರೂಪ್ ಅಲ್ಲಿ ಬರ್ತಾರೆ ಈ ಪ್ಯಾಕೇಜ್ ಅಲ್ಲಿ. ಸೊ ಅವ್ರಿಗೊಂದು ಗೈಡ್ ಮಾಡೋರು ಒಬ್ರು ಇರ್ತಾರೆ. ಸೊ ನಾವು ಹಾಗಾಗಿ AC ಸೆಕ್ಷನ್ ಇಟ್ಟಿದ್ದೀವಿ. ಒಂದು 15-20 ಜನ ಬಂತು ಅಂತ ಹೇಳಿ ಅವರಲ್ಲಿ ಕುತ್ಕೊಂಡ್ಬಿಡ್ತಾರೆ.
ಸೊ ಗೈಡ್ ಮಾಡೋರು ಏನಂತಾರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೆಲವು ಕಿಚನ್ ಕರ್ಕೊಂಡು ಹೋಗಿ ತೋರಿಸಿರೋದು ಇದೆ. ಆಮೇಲೆ ನಮ್ಮ ವೇಟರ್ಗಳು ಬಂದಿದ ತಕ್ಷಣ ದೋಸೆ ಆರ್ಡರ್ ಮಾಡ್ತಾರೆ, ದೋಸೆ ಬೈ ಡಿಫಾಲ್ಟ್ ಆರ್ಡರ್ ಮಾಡ್ತಾರೆ. ಸೊ ಅದ್ ಬಿಟ್ರೆ ಬೇರೆ ಏನಿದೇನಿದೆ ಅಂತ ಕೇಳ್ತಾರೆ, ಫೋಟೋ ತೆಗ್ಬಿಟ್ಟು ಈ ಗೂಗಲ್ ಅಲ್ಲಿ ಇರುತ್ತಲ್ಲ ಇದೇನಿದೆ ಅಂತ ಕೇಳ್ತಾರೆ, ಸ್ವೀಟಾ ಸಾಲ್ಟಾ ಏನಂತ ಕೇಳ್ತಾರೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಾವು ಕೊಡ್ತೀವಿ. ಒಂದ್ ದಿನಕ್ಕೆ ಎಷ್ಟು ದೋಸೆ ಪ್ರಿಪೇರ್ ಆಗುತ್ತೆ ಇಲ್ಲಿ? ಈಗ ನಾವು ದೋಸೆ ಹೆಚ್ಚು ಕಮ್ಮಿ ನಾವು ಲೆಕ್ಕ ಮಾಡಿಲ್ಲ, ಅಂದಾಜು ಒಂದು 1000-1200 ದೋಸೆವರೆಗೂ ಆಗುತ್ತೆ. ಈ ಹಬ್ಬ ಹರಿದಿನ ಅಥವಾ ವೀಕೆಂಡ್ಸ್ ಎಲ್ಲ ಬಂದ್ರೆ ಒಂದು 300-350 ದೋಸೆ ಎಕ್ಸ್ಟ್ರಾ ಆಗುತ್ತೆ, 400 ದೋಸೆ. ಏರ್ಪೋರ್ಟ್ ಅಲ್ಲಿ ಹೇಗ್ ನಡೀತಾ ಇದೆ ಬಿಸ್ನೆಸ್? ಏರ್ಪೋರ್ಟ್ ಅಲ್ಲಿ ದೇವ್ರದಿಂದ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಲ್ಲಿ ಮೀಲು ಸಿಗುತ್ತೆ ಅನ್ಸುತ್ತಲ್ಲ? ಅದು 24 hours ಆಗಿರೋದ್ರಿಂದ ನಾವು ಮಧ್ಯಾಹ್ನ ಊಟ ಇಟ್ಟಿದ್ದೀವಿ, ಸೌತ್ ಇಂಡಿಯನ್ ಮೀಲ್ಸ್. ಮತ್ತೆ ಸಾಯಂಕಾಲ ಅದು ದೋಸೆ ಮಾತ್ರ 24 hours ಸಿಗುತ್ತೆ, 24 hours ದೋಸೆ ಇದೆ. ಮಧ್ಯಾಹ್ನ ಊಟ ಇರುತ್ತೆ, 4:30-5 ಗಂಟೆವರೆಗೆ ಊಟ ಇರುತ್ತೆ. ಆಮೇಲೆ ತಿರ್ಗಾ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 12 ಗಂಟೆವರೆಗೆ ಊಟ ಇರುತ್ತೆ. 12 ಗಂಟೆ ಆದ್ಮೇಲೆ ತಿರ್ಗಾ ದೋಸೆ ಟಿಫನ್ ಐಟಮ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಕೋವಿಡ್ ಟೈಮಲ್ಲಿ ಹೇಗಿತ್ತು? ಅವಾಗ ಬಿಸ್ನೆಸ್ ಲಾಸ್ ಅನ್ನೋ ತರ ಏನಾದ್ರು ಇತ್ತಾ? ಕೋವಿಡ್ ಟೈಮಲ್ಲಿ ಎಫೆಕ್ಟ್ ಆಗಿದೆ. ಕ್ಲೋಸ್ ಆಯಿತು. ಆಮೇಲೆ ಎಷ್ಟೋ ದಿನ 30-35 ದಿವಸ ಆದಮೇಲೆ ತಿರ್ಗಾ ಪಾರ್ಸಲ್ ಕೊಡಿ ಅಂತ ಇದು ಮಾಡಿದ್ರು. ಸೊ ನಾವು ಪಾರ್ಸಲಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನಮ್ಮ ಸ್ಟಾಫ್ ಅವರೆಲ್ಲ ಊರಿಗೆ ಹೋಗಿದ್ದಾರೆ. ನಾನು ನನ್ನ ತಮ್ಮ ಒಂದು ಸ್ಟಾಫ್ ಅವರಿಲ್ಲೇ ಇದ್ರು. ಪಾಪ ಅವ್ರು ಊರಿರೋದು ಜಾರ್ಖಂಡ್ ಆ ಕಡೆ. ಅವನೊಬ್ಬ ಇದ್ದ. ನಾವು 3 ಜನ ನಾವು ರೀಓಪನ್ ಮಾಡಿದ್ರು ಕೋವಿಡ್ ಟೈಮಲ್ಲಿ. ಅವಾಗ ಪಾರ್ಸಲ್ ಹೈಯೆಸ್ಟ್ ನಮ್ಮದು, ಹೆಚ್ಚು ಕಮ್ಮಿ ಏನಂದ್ರೆ 300-350 ಪಾರ್ಸಲ್ಗಳ ಮೇಲೆ ಕೊಡ್ತಾ ಇದ್ವಿ. ಇಲ್ಲಿ ಹಾಸ್ಪಿಟಲ್ ಹತ್ರ ಮತ್ತೆ ಸ್ಟೇಷನ್ ಹತ್ರ ಆಗಿರೋದ್ರಿಂದ ನಮ್ಗೊಂದು ಸ್ವಲ್ಪ ಅನುಕೂಲ ಇತ್ತು. ಅಂದ್ರೆ ಏನಿದ್ರು ನಾವು ಇದು ಮಾಡ್ಕೋಬೋದು ಅಂತ. ಬಟ್ ಅಲ್ಲಿದ್ದು ಸ್ಟಾಫು ಮತ್ತೆ ಪಬ್ಲಿಕ್ ಅವರೆಲ್ಲ ಬರ್ತಾ ಇದ್ರು. ಕೋವಿಡ್ ಟೈಮಲ್ಲಿ ಪಾರ್ಸಲ್ ಜಾಸ್ತಿ ಇತ್ತು, ಕಷ್ಟನೇ ಇತ್ತು. ತಿರ್ಗಿ ಅದಂತ ಹೇಳಿದ್ರೆ ಅದು ಒಂಥರ ರೆವಲ್ಯೂಷನ್. ಅದು ನಾವು ಬದುಕ್ತೀವ ಇಲ್ವಾ, ಇರುತ್ತಾ ಇಲ್ವಾ ಅಂತ ಒಂದು ಯೋಚನೆ. ನಿಜ, ಕೋವಿಡ್ ಅಂತೂ ತುಂಬಾ ಡ್ಯಾಮೇಜ್ ಮಾಡಿದೆ ಎಲ್ರಿಗೂ. ಬಟ್ ಅದು ತುಂಬಾ ನಾವು ಪಾಸಿಟಿವ್ ಆಗಿ ತಗೊಂಡ್ವಿ. ನಿಮ್ ತಂದೆ ನಂತರ ಜವಾಬ್ದಾರಿ ಹೊರೋದು ಚಾಲೆಂಜಿಂಗ್ ಆಗಿತ್ತಾ ನಿಮ್ಗೆ? ಚಾಲೆಂಜಿಂಗ್ ಇರ್ಲಿಲ್ಲ ಟು ಬಿ ಫ್ರಾಂಕ್. ಯಾಕಂತ ಹೇಳಿದ್ರೆ ನಾನು ಹೋಟೆಲ್ಗೆ ಬಂದೇ ತುಂಬಾ ವರ್ಷ ಆಗೋಗ್ಬಿಟ್ಟು. ಹೌದು, ಚಿಕ್ಕವರಿಂದ ಬಂದಿರೋದ್ರಿಂದ ತಂದೆ ಇಲ್ಲ ಅಂತ ಒಂದು ಬೇಜಾರು ಇತ್ತು. ಯಾಕಂದ್ರೆ ಅವ್ರು ಎನಿ ಟೈಮ್ ನಂಗೆ ಸಪೋರ್ಟ್. ಅವರು ಇಲ್ಲಿ ಬಂದು ನಿಂತ್ಕೊಂಡ್ರೆ ದಿನ ಒಂದೊಂದು ಗೈಡ್ ಮಾಡೋರು, ದಿನ ಒಂದೊಂದು ತಪ್ಪು ಮಾಡ್ತಾ ಇದ್ರು, ದಿನ ಒಂದೊಂದು ಗೈಡ್ ಮಾಡ್ತಾ ಇದ್ರು. ಸೊ ಈಗ ಅದೆಲ್ಲ ತಿಳ್ಕೊಂಡಿನಿ. ಕೆಲವು ತಪ್ಪಾಗಿದ ತಕ್ಷಣ ಆಮೇಲೆ ಅರಿವು ಆಗುತ್ತೆ. ತಪ್ಪಾಗಿಂತ ಮುಂಚೆ ತಂದೆಯವರು ಹೇಳ್ತಾ ಇದ್ರು, ಈಗ ತಪ್ಪಾದ್ಮೇಲೆ ತಂದೆ ಇಲ್ವ ಅಂತ ಯೋಚನೆ. ಸೊ ಬಿದ್ದು ನಿಂತಿದ್ದೀವಿ, ತೊಂದರೆ ಇಲ್ಲ, ನಡೀತಾ ಇದ್ದಾರೆ. ಆಕ್ಚುಲಿ ನನಗೆ ಈ ಇಂಟರ್ವ್ಯೂ ಪಾರ್ಟ್ ಅಲ್ಲಿ ತುಂಬಾ ಇಷ್ಟ ಆಗಿದೆ ಏನು ಗೊತ್ತಾ, ಈ ಕರ್ನಾಟಕ ಮ್ಯಾಪ್. ಅದು ಯಾವಾಗ್ಲೂ ಹಾಕ್ತೀರಾ? ಪ್ರತಿ ಸಲ ನಾನು ಎಲ್ಲೇ ಇದ್ರು ನನ್ನ ಕ್ರಿಸ್ತತೆ ಇದ್ದೇ ಇರುತ್ತೆ. ಅದು ಹಾಕಿ ಹಾಕ್ತೀನಿ ಯಾವಾಗಲೂ, ಎಲ್ಲೇ ಹೋದ್ರು. ಯಾಕೆ ಅಂದ್ರೆ ನಮ್ಗೆ ಒಂದು ಪ್ರೀತಿ ಕನ್ನಡ ಅಂದ್ರೆ ಸಖತ್ ಇಷ್ಟ. ಕರ್ನಾಟಕ ನನ್ನ ರಾಜ್ಯ, ನನ್ನ ಊರು, ನನ್ನ ರಾಜ್ಯ ಅಂತ ಒಟ್ಟೊಂದು ಪ್ರೀತಿ. ಯಾಕಂದ್ರೆ ಈಗ ಕೆಲವು ಹಿಂದಿಯವರು ಇರ್ತಾರೆ, ಓದಿವರೆಲ್ಲ ಇರ್ತಾರೆ, ಅವರು ಕೆಲವು ನೆಗೆಟಿವ್ ಮಾತಾಡೋದಿದೆ. ಅದಕ್ಕೆ ಕೇಳ್ಬಿಟ್ಟು ನಂಗೆ ತುಂಬ ಬೇಜಾರಾಗೋಯ್ತು. ಸೊ ಈಗ ಆಯ್ತು, ಈಗ ಒಂದು 4-5 years ಇಂದ ನಾನು ಈ ಬ್ಯಾಡ್ಜ್ ಹಾಕೊಂಡು ಕೆಲವು ಕೇಳ್ತಾರೆ ಏನಿದು ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಂಗೊಂದು ಖುಷಿಗೋಸ್ಕರ ನಾನು ಹಾಕೊಂಡು ಓಡಾಡ್ತೀನಿ. ಗ್ರೇಟ್ ಸರ್. ಆಕ್ಚುಲಿ ಇನ್ನೊಂದು ಏನಂತಂದ್ರೆ ಸಂದೇಶ್ ಅವರೇ, ಈ ಮೊನ್ನೆ ಕಾಲ್ ತುಳಿತಾ ಇದ್ದಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂದು ಸಿನಿಮಾಗೆ, ನಾನು ನನ್ನ ಫ್ರೆಂಡ್ಸು ಎಲ್ಲ ಜರ್ನಲಿಸ್ಟ್ ಕೊಲೀಗ್ಸ್ ಏನ್ ಮಾತಾಡ್ತಿದ್ವಿ ಅಂದ್ರೆ, ಇದೇ ವಿರಾಟ್ ಕೊಹ್ಲಿ CTR ಬಂದಿದ್ರು, ಮಲ್ಲೇಶ್ವರಮು ಪ್ಲೇಸ್ ತುಂಬಾ ಚಿಕ್ಕದು, ಅವರು ಬಂದಿದ್ದು ಹೋಗಿದ್ದು ಕೆಲ ಜನರಿಗೆ ಮಾತ್ರ ಗೊತ್ತಿತ್ತು. ಬಟ್ ಸ್ಟಿಲ್ ಆ ಜನ ಎಷ್ಟಿದ್ರು ಅಂತಂದ್ರೆ ಇದೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗೋಗಿತ್ತು ಅವ್ರನ್ನ ನೋಡೋದಕ್ಕೆ, ಬರೋದಕ್ಕೆ, ಹೋಗೋದಕ್ಕೆ. ಒಂದ್ CTR ಬಂದ್ ದೋಸೆ ತಿನ್ಕೊಂಡು ಹೋದಾಗ್ಲೇನೆ ಕ್ರೌಡ್ ಕಂಟ್ರೋಲ್ ಮಾಡಿದವರು ಅಲ್ಲಿ ಮಾಡಕ್ ಆಗ್ಲಿಲ್ವಾ? ಅಷ್ಟೆಲ್ಲ ಮಾಡ್ಬಿಟ್ರಲ್ಲ ಅಂತ. ನಿಮ್ಗೆ ಆ ಇನ್ಸಿಡೆಂಟ್ ಆಗಿದ್ದಕ್ಕೆ ಏನ್ ಫೀಲ್ ಆಯ್ತು? ಅದು ಆಕ್ಚುಲಿ ತುಂಬಾ ಬೇಜಾರು ವಿಷಯ. ಅದಾಗಿದ ತಕ್ಷಣ ನಮಗೆ 2-3 ಜನ ಕೇಳಿದ್ರು, ಕಾಲ್ ತುಳಿತ ಆಗೋಕ್ಕಿಂತ ಮುಂಚೆ RCB ವಿನ್ ಆಯ್ತಲ್ಲ, ಅವಾಗ ನಮ್ಗೆ ಸ್ಟೇಷನ್ ಇಂದ ಆಗ್ಲಿ, ಇಲ್ಲಿ ಕೆಲವು ಪಬ್ಲಿಕ್ಗಳಾಗ್ಲಿ, ಏನ್ ಸರ್ ಬರೋ ಪ್ಲಾನ್ ಇದೆಯಾ ಅಂತ. ಬರ್ಬೋದು ಸರ್, RCB ವಿನ್ ಆದ್ರೆ 100% ಬರೋ ಚಾನ್ಸಸ್ ಇರುತ್ತೆ ಅಂತ ಒಂದು ಯೋಚನೆ ಇತ್ತು. ಬಟ್ ಇದು ಯಾವಾಗ ಕಾಲ್ ತುಳಿತಾ ಇತ್ತು ಅವಾಗ ನನಗೆ ಸಿಕ್ಕಾಪಟ್ಟೆ ಯೋಚನೆ ಆಗೋಯ್ತು. ಒಬ್ರು ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಏನಾಗುತ್ತೋ ಅಂತ ನಂಗೊಂದು ಯೋಚನೆ. ಸೊ
ಸೊ ಬಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಬರುವಾಗ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ವಿ ನಾವು. ಹೌದೌದು. ಕ್ರೌಡ್ ಆಗ್ಲಿ, ನಮ್ಮ ಇಲ್ಲಿ ಒಳಗಡೆ ಕಸ್ಟಮರ್ಸ್ ಗಳ ಜೊತೆ ಆಗ್ಲಿ ಎಲ್ಲ ನಾವು 2 hour ಏನಿತ್ತು ಅಂದ್ರೆ ದೋ ಇಟ್ ವಾಸ್ ವೆರಿ ಹಾರ್ಡ್, ಬಟ್ ನಾವು ಅದನ್ನ ಸಮ್ ಆಫ್ ವಿ ಮ್ಯಾನೇಜ್ಡ್. ಸೊ ಆಚೆ ಕಡೆ ನನಗೆ ಗೊತ್ತಿಲ್ಲ, ನಾನು 2 hours ಇಲ್ಲೇ ಇದ್ದೀನಿ, ಅವ್ರ ಜೊತೆ ಇದ್ದೀನಿ. ನಮ್ಮ ಹುಡುಗ ಫೋನ್ ಹಾಕ್ಬಿಟ್ಟು ಅಣ್ಣ ಸುಮ್ಮನೆ ಆಚೆ ಕಿಟಕಿನ ನೋಡಿ ಅಂತ, ಕಿಟಕಿನ ಜಸ್ಟ್ ಇಲ್ಲಿ ಕಿತ್ಕೊಂಡು ನೋಡಿದೆ, ಆ ಕಡೆ ಫುಲ್ ಬ್ಲಾಕ್, ಈ ಕಡೆ ಫುಲ್ ಬ್ಲಾಕ್, ಫುಲ್ ಬ್ಲಾಕ್. ನೀವು ಪೊಲೀಸ್ ಇನ್ಫಾರ್ಮೇಶನ್ ಕೊಟ್ಟಿದ್ರಿ? ನಾನು ಇನ್ಫಾರ್ಮ್ ಮಾಡ್ಬೇಕಂತ ಹೇಳಿದೆ, ಬಟ್ ಅವ್ರ ಬಾಡಿ ಗಾರ್ಡ್ಸ್ ಎಲ್ಲ ಇಲ್ಲ, ಇಟ್ಸ್ ಆಲ್ರೆಡಿ ಇನ್ಫಾರ್ಮ್, ಯು ಡೋಂಟ್ ಹ್ಯಾವ್ ಟು ವರಿ ಅಂದ್ರು. ನಾನು ಅದಕ್ಕೆ ಸುಮ್ಮನಾದೆ. ಬಟ್ ಆಕ್ಚುಲ್ ಆಗಿ ಅವ್ರು ಇನ್ಫಾರ್ಮ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಸೊ ಅಪ್ಪು ಸರ್ ಇಲ್ಲಿ ಎವ್ರಿ ವೀಕ್ ಬರ್ತಿದ್ರು, ದೋಸೆ ತಿಂತಿದ್ರು, ಇಲ್ಲಿ ಬರಕ್ ಆಗದೆ ಇದ್ರು ಹೊರಗಡೆ ತರ್ಸ್ಕೊಂಡ್ ತಿಂತಿದ್ರು ಅಂತ ಹೇಳಿದ್ರಿ. ಅವ್ರು ಇಷ್ಟು ಬೇಗ ನಮ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ. ಇಲ್ಲ, ಖಂಡಿತ ಇಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ನಾವು ಇಷ್ಟು ಜನ ಸೆಲೆಬ್ರಿಟೀಸ್ ಬರ್ತಾರೆ, ಕೆಲವರು ಮಾತಾಡಿಸ್ದಲೇ ಹೋಗ್ತಾರೆ ಇರ್ತಾರೆ. ಬಟ್ ಅಪ್ಪು ಸರ್ ಮತ್ತೆ ವಿಷ್ಣುವರ್ಧನ್ ಸರ್, ಫಸ್ಟ್ ನಾನು ನೋಡಿ ವಿಷ್ಣುವರ್ಧನ್ ಸರ್, ಅವರು ಮಾತಾಡೋ ಸ್ಟೈಲ್ ನೋಡ್ಬಿಟ್ರೆ ಅದೊಂಥರ ಇಂಪ್ರೆಸಿವ್. ಅವ್ರ ಒಂದೊಂದು ಪದಗಳು, ಅದನ್ನ ಉಚ್ಚಾರಣೆ ಏನಿದೆ ಅದು ನಾನು ನೋಡ್ಬಿಟ್ಟು ನಾನು ಹೇಳಿದ್ನಲ್ಲ, ಸಖತ್ ಇನ್ಸ್ಪೈರ್ ಆಗೋದು. ಸೊ ಈಗ ಪ್ರತಿ ಅವ್ರನ್ನ ನಾವಲ್ಲಿ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಅವ್ರು ಕೂತಿದ್ದ ಜಾಗ ಗೊತ್ತು. ಈಗ ನಾವು ಮೆಟ್ಲ ಮೇಲೆ ಬಂದ್ವಲ್ಲ, ಆ ಜಾಗ ಮೊದಲು ಫ್ಯಾಮಿಲಿ ರೂಮ್ ಇತ್ತು, ಅಲ್ಲಿ ಕೂತಿದ್ದ ಜಾಗ ನನಗೆ ಈಗಿನ ನೆನಪಿದೆ. ಅಲ್ಲಿ ದೀಪಿಕಾ ಪಡ್ಕೋನ್ ಅವರು ಕೂತಿದ್ರು ಆ ಹಾಲಲ್ಲಿ, ರಮ್ಯಾ ಮೇಡಮ್ ಅವರು ಕೂತಿದ್ರು, ವಿಷ್ಣುವರ್ಧನ್ ಸರ್ ಬಂದಿದ್ರು, ಮತ್ತೆ ತುಂಬಾ ಜನ ಬಂದಿರಲ್ಲಿ. ಸೊ ಅಪ್ಪು ಸರ್ ಮಾತ್ರ ಅವರು ಎಲ್ಲೇ ಎಷ್ಟೇ ಬಿಜಿ ಇದ್ರು ಇಲ್ಲಿ ಬಂದು ಕೂತಿದ್ರು. ನಾನು ಹೋಟೆಲ್ ಇರ್ಲಿ ಇಲ್ದಲ್ಲೇ ಇರ್ಲಿ ಕೇಳ್ತಾ ಇದ್ರು, ಎಲ್ಲಿದ್ದಾರೆ? ಹಾ, ಹೌದಾ, ಇನ್ಫಾರ್ಮ್ ಮಾಡಿದ್ರು, ಬಂದು. ಹೌದು ಸರ್, ನಾವು ಬಂದಲ್ಲಿ ನಿಂತ್ಕೊಂಡು ಕಾರಲ್ಲಿ ಕುತ್ಕೊಂಡು ಮಾತಾಡ್ತಿದ್ರು. ಆಮೇಲೆ ಮೇಡಮ್ ಅವ್ರು 1-2 ಸತಿ ಕಂಪ್ಲೇಂಟ್ ಮಾಡಿದ್ರು, ನೋಡಿ ಬೇಡ ಅಂದ್ರು ದೋಸೆ ತಿಂತಾರೆ, ದಪ್ಪಗಾಗ್ತಾರೆ, ಕೊಲೆಸ್ಟ್ರಾಲ್ ಆಗುತ್ತೆ, ಹೇಳಿ ಅವ್ರಿಗೆ ಅಂತ. ನಾನು ಅದಕ್ಕೆ ನಾವು ಹೇಳಿರೋ ಮೇಡಮ್ ಅಂತ ನಾನು ಹೇಳ್ತಾ ಇದ್ದೆ. ಸೊ ಕೆಲವು ಮೆಮೊರೀಸ್ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಅವರು ಕರೆದು ಮಾತಾಡಿಸ್ತಾ ಇದ್ರು. ಎಷ್ಟೇ ಬಿಜಿ ಇರಲಿ, ಎಷ್ಟೇ ಫೋನ್ ಬಂದ್ರು ಕೂಡ ಅವರು ಕರೆದು ಮಾತಾಡಿಸ್ತಾ ಇದ್ರು. ಅದೊಂದು ನಮ್ಗೊಂದು ಭಾರಿ ಖುಷಿ ಅಲ್ಲ. ಅದನ್ನ ಅವರು ತುಂಬಾ ಮೇಂಟೈನ್ ಮಾಡ್ಕೊಂಡು ಹೋದ್ರು. ಒಂದ್ ಸಣ್ಣ ಹೋಟೆಲ್, ಒಂದ್ ಸಣ್ಣ ಇದ್ರಲ್ಲಿ ಏನದು ಟೆಂಟ್ ಹಾಕೊಂಡು ಅಲ್ಲಿ ಏನೋ ಹೋಟೆಲ್ ಮಾಡ್ತಿದ್ದಾರೆ, ಅಲ್ಲಿ ಟೇಸ್ಟ್ ಏನೋ ಸಿಗುತ್ತೆ, ಅಲ್ಲಿ ಟೇಸ್ಟಿ ಫುಡ್ ರೆಡಿ ಆಗುತ್ತೆ ಅಥವಾ ಕಾಫಿ ರೆಡಿ ಆಗುತ್ತೆ, ಅಲ್ಲಿ ಟೀ ಸಿಗುತ್ತೆ ಅನ್ನೋದಾದ್ರೆ ಅದಕ್ಕೆ ಅಷ್ಟೇ ಬೆಲೆ ಕೊಡೋರು, ಅಷ್ಟೇ ಪ್ರೀತಿಸಿ ಅದನ್ನ ತಿನ್ನೋರು. ಆಕ್ಚುಲಿ ನಾವು ಊಟ ಮಾಡೋದಿದೆಯಲ್ಲ, ಅದನ್ನ ಫೀಲ್ ಮಾಡ್ಕೊಂಡು ಊಟ ಮಾಡ್ಬೇಕು ಅಂತ. ಸೊ ಅದಕ್ಕೂ ಒಂದು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ, ಆ ಎಫರ್ಟ್ಗೂ ಒಂದು ಬೆಲೆ ಸಿಗುತ್ತೆ. ಆಮೇಲೆ ನಾವು ಊಟನ ಪ್ರೀತಿಯಿಂದ ತಿನ್ಬೇಕು. ಬಟ್ ತುಂಬಾ ಜನ ಈ ಊಟನ ವೇಸ್ಟ್ ಮಾಡೋರು ಇರ್ತಾರೆ. ಓಕೆ, ಕೆಲವೊಬ್ಬರಿಗೆ ಒಂದ್ ಹೊತ್ತು ಊಟ ತಿನ್ನೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಂದ್ರೆ ಬ್ಯುಸಿ ಸ್ಕೆಡ್ಯೂಲ್ ಆಗಿರಬಹುದು, ಅಥವಾ ಕೆಲವೊಬ್ಬರಿಗೆ ಊಟ ಮಾಡಕ್ಕಾಗದೆ ಇರುವಂತಹ ಪರಿಸ್ಥಿತಿಗಳಾಗಿರಬಹುದು, ಅಲ್ಲಿ ಭಿಕ್ಷೆ ಬೇಡೋದು, ಮತ್ತೊಂದು ಇನ್ನೊಂದು, ಇದು ನೋಡಿದಾಗೆಲ್ಲ ಬೇಜಾರಾಗುತ್ತೆ. ಓಕೆ, ಅವರಿಗೆ ಊಟ ಮಾಡೋದಕ್ಕಾಗಲ್ಲ. ಕೆಲವೊಬ್ಬರಿಗೆ ತಟ್ಟೆ ತುಂಬಾ ಊಟ ಇದ್ರೂನು ಆ ಊಟ ತಿಂದು ಅದನ್ನ ವೇಸ್ಟ್ ಮಾಡ್ತಾರೆ. ಓಕೆ, ಒಂದು ಏನದು ಒಂದು ಭತ್ತದ ಕಾಳು, ಒಂದು ಅಕ್ಕಿ ಕಾಳು ರೆಡಿ ಆಗೋದಕ್ಕೆ 1 ವರ್ಷ ಟೈಮ್ ಬೇಕಾಗುತ್ತೆ. ಅದನ್ನ ಒಂದ್ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ವೇಸ್ಟ್ ಮಾಡಿಬಿಡ್ತಾರೆ. ಅಂಥವ್ರಿಗೆ ಏನ್ ಮೆಸೇಜ್ ಕೊಡ್ತೀರಿ? ಊಟ ಸಿಗೋದು ಕಷ್ಟ, ಸಿಕ್ಕಿದ್ದು ವೇಸ್ಟ್ ಮಾಡೋದ್ರೆ ಅದು ಹಣೆ ಬರ. ನಾವು ಆದಷ್ಟು ನಾವು ನಮ್ಮ ಸ್ಟಾಫ್ ಹುಡುಗರಿಗೂ ಅಷ್ಟೇ ಹೇಳೋದು, ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕಷ್ಟು ತಿನ್ನಿ. ಈಗ ನಮ್ಮ ಹೋಟ್ಲಲ್ಲೂ ಕೆಲವು ಈಗ ಅನ್ನ ವೇಸ್ಟ್ ಆಗಿರೋದನ್ನ ನೆಕ್ಸ್ಟ್ ದಿನ ನಾನು ತಿಂತೀನಿ. ಅಂದ್ರೆ ಅದು ನಮ್ಗದು ಹಳೆ ಅನ್ನ ತಿಂದು ಅಭ್ಯಾಸ ಆಗಿರೋದು. ನಮ್ಮ ಕೆಲವು ಹುಡುಗರು ತಿಂತಾರೆ, ಕೆಲವು ಹುಡುಗರು ಬಿಸಾಕ್ತಾರೆ. ನಾವು ಅದನ್ನೇನ್ ಮಾಡ್ತೀವಿ, ನಾವು ಬಾಕ್ಸ್ ಮಾಡಿ ಆಚೆ ಕೊಡ್ತೀವಿ ಬೇರೆ ಕಡೆ. ನಾವು ವೇಸ್ಟ್ ಆಗಬಾರ್ದು. ಯಾಕಂದ್ರೆ ಅನ್ನ ಈಗ ನಾವು ಆಚೆ ಕಡೆ ತುಂಬಾ ಜನ ಇರ್ತಾರೆ, ಅವ್ರಿಗೆ ನಾವು ಕೊಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ನೋಡೋ ಗೊತ್ತಾಗತ್ತೆ, ಅವ್ರಿಗೆ ಅನ್ನದ ರುಚಿ ಕೊಟ್ಟಿದ ತಕ್ಷಣ ಅದೇನು ಖುಷಿಯಲ್ಲಿ ಕಿತ್ಕೊಳ್ತಾರ ಅಂತ ಹೇಳಿದ್ರೆ ಅಷ್ಟೇ ಖುಷಿಯಲ್ಲಿ ತಿಂತಾರೆ, ಒಂದು ಚೂರು ವೇಸ್ಟ್ ಮಾಡಲ್ಲ. ಸೊ ಬಿಸಾಕೋರ್ಗೆ ನಾವು ಏನು ಹೇಳಕ್ಕಾಗಲ್ಲ ಮೇಡಮ್, ಯಾಕಂತ ಹೇಳಿದ್ರೆ ಅವ್ರು ಅಷ್ಟೇ ಎಷ್ಟು ಹೇಳಿದ್ರು ಅದು ಕಷ್ಟ ಅವ್ರಿಗೆ ಗೊತ್ತಿರಲ್ಲ. ಸೊ ಸುಖವಾಗಿ ಬೆಳೆದಿರ್ತಾರೆ, ಅನ್ನ ಸಿಕ್ಕಿರುತ್ತೆ, ಬಿಸಾಕಿರೋದು ವ್ಯಾಲ್ಯೂ ಅವ್ರಿಗೆ ಗೊತ್ತಿರಲ್ಲ. ದುಡ್ಡು ಕೊಡ್ತಾರೆ, ಅನ್ನ ಸಿಗತ್ತೆ ಅಂತ ಹೇಳ್ತಾರೆ, ಬಟ್ ಆ ಅನ್ನ ಎಲ್ಲಿಂದ ಬರೋದು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರುತ್ತೆ, ರೈತರಿಗೆ ಗೊತ್ತಿರುತ್ತೆ. ಕೆಲವರು ಇಲ್ಲಿ ನಮ್ಮ ಕಸ್ಟಮರ್ ಅಷ್ಟೇ, ಕೆಲವು ಯಾರು ಮೊನ್ನೆ ಅಲ್ಲ, 2 years ಆಯ್ತು, ಯಾರೋ ಹಳ್ಳಿಯವರು, ನಮ್ಮ ಮಂಡ್ಯ ಕಡೆಯವರು, ಅವ್ರು ಯಾರೋ ಒಬ್ರು ಬಂದಿದ್ರು. ದೋಸೆ ತಿನ್ನುವಾಗ ಚಪ್ಪಲಿ ತೆಗೆದ್ಬಿಟ್ಟು ತಿಂತಾ ಇದಾರೆ. ದೋಸೆ ತಿನ್ಬೇಕಾದ್ರೆ ನಮ್ ಕ್ಯಾಶ್ ಕೌಂಟರ್ ಎದುರುಗಡೆ ಕೂತಿದ್ರು, ದೋಸೆ ತಿನ್ಬೇಕಾದ್ರೆ ಚಪ್ಪಲಿ ತೆಗೆದ್ಬಿಟ್ಟು ತಿಂತಾ ಇದಾರೆ. ಐ ಫೆಲ್ಟ್ ರಿಯಲಿ ಲೈಕ್ ತುಂಬಾ ಖುಷಿ ಆಯ್ತು. ಸೊ ಅಂತವ್ರು ಎಲ್ಲಿದ್ದಾರೆ ಈಗ? ಎಲ್ಲೂ ಇಲ್ಲ. 100ರಲ್ಲಿ 1% ಇರ್ಬೋದು ಅನ್ನೋದು ಬೆಲೆ ಗೊತ್ತಿರೋ. ಸೊ ಅವ್ರಿಗೆ ನಾನು ಹೇಳಕ್ಕೆ ಏನು ಹೇಳಕ್ಕಾಗಲ್ಲ.
ವೇಸ್ಟ್ ಮಾಡೋರು ಅವ್ರಿಗೆ ಇವತ್ತೆಲ್ಲ ನಾಳೆ ಗೊತ್ತಾಗತ್ತೆ. ಸೊ ಅನ್ನದ ವ್ಯಾಲಿ ಗೊತ್ತಿರೋರಿಗೆ ಅದನ್ನ ಅರ್ಥ ಮಾಡ್ಕೊಂಡು. ಈ ದೋಸೆಗೆ ನೀವು ಬೆಣ್ಣೆ ಹಾಕ್ತಿರಲ್ಲ, ಸೊ ಅದು ಎಲ್ಲಿಂದ ತರಿಸ್ತೀರಾ? ಎಷ್ಟು ಬೇಕಾಗುತ್ತೆ ಒಂದ್ ದಿನಕ್ಕೆ? ಈಗ ಒಂದು ಟಿನ್ ತರಿಸ್ತೀನಿ. ಒಂದು ಟಿನ್ನಲ್ಲಿ 15 kg ಬರುತ್ತೆ. ನಮಗೆ ಹೆಚ್ಚು ಕಮ್ಮಿ ಒಂದು 15-20 ಟಿನ್ ಆಗುತ್ತೆ ಒಂದು ವಾರದಲ್ಲಿ. ಸೊ ನಾವು ಇಲ್ಲಿ ಹಳ್ಳಿಯಿಂದ ತರಿಸೋದು. ಸೊ ಎಲ್ಲ ಮನೇಲಿ ಮಾಡಿಸಿ ನಾವು ತರಿಸೋದು. ಆಚೆಕಡೆ ಯಾವ್ದು ಕಮರ್ಷಿಯಲ್ ಏನಿಲ್ಲ. ರೈಟ್ ಸರ್. ಸೊ ನನ್ಗೆ ಆ ಫಿಲ್ಟರ್ ಕಾಫಿ ರೆಡಿ ಆಗೋ ಇದನ್ನ ಒಂದು ತೋರಿಸ್ಬೇಡಿ. ಓಕೆ, ಏನ್ ಕಲ್ಲು ಸರ್ ಇದು? ಸೊ ಗೇಲಿ ಮಾಡೋರೆಲ್ಲ ಕೊರಕೆ ಹೊಡೆದ್ಬಿಟ್ಟು ದೋಸೆ ಹಾಕ್ತಾರೆ ಅಂತ ಯಾರೆಲ್ಲ ಅನ್ಕೊಂಡಿರ್ತೀರಾ, ಹೊರಗಡೆ ಸಿಗೋ ಕೊರಕೆ ಅಲ್ಲ ಇದು. ಬೆಣ್ಣೆ ಎಲ್ಲಿ ತರಿಸ್ತೀರಾ? ಅದು ಹಸು ಬೆಣ್ಣೆನ ಅಥವಾ ಅಮ್ಮಣ್ಣಿ ಮಾರಣಿ ಕಾಲೇಜ್ ಹತ್ರ ಒಂದು ಕ್ಯಾಂಟೀನ್ ಇದೆ. ಅದು 45 years ಆಯ್ತು. ಅದು ನಮ್ಮ ತಂದೆಯವ್ರ ಫಸ್ಟ್ ಹೋಟ್ಲು. ನಾವು ಬಂದೊಂದು ಸ್ಟಾರ್ಟಿಂಗ್ ನಾನು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿದೆ, ಆಮೇಲೆ ವೇಟ್ರ್ ಮಾಡಿದೆ, ಮತ್ತೆ ಒಳಗಡೆ ಎಲ್ಲ ಮಾಡಿದೆ. ಅದ್ರ ಮತ್ತೆ ನಾ ಕ್ಯಾಶ್ ಕೌಂಟರ್. ಈ ಸ್ಯಾಟರ್ಡೆ ಸಂಡೇ ಆದ ತಕ್ಷಣ ಅಷ್ಟು ಉದ್ದ ಕ್ಯೂ ಇರುತ್ತೆ, ಹೆಂಗ್ರಿ ಮೇಂಟೈನ್ ಮಾಡ್ತೀರಿ ಅದನ್ನ? ಹರೇ ಕೃಷ್ಣ 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 ಹರೇ ಹರೇ.